ಉತ್ಕೃಷ್ಟವಾದ ಅಂತರಾಳದ ಮಂತ್ರದೀಕ್ಷೆ ಗುರು ಶಿಷ್ಯರ ಮಧ್ಯೆ ಆಗಬೇಕು ಅಂತಂದರೆ ಅದು ಎಷ್ಟು ಅಪರೂಪದ ಆಗಿರುತ್ತೆ. ವೈ ಮೀ ಅದು ಡೆಡ್ ಎಂಡ್. ಅದನ್ನು ತಗೊಳಕ್ಕೆ ನಮಗೆ ಕೈ ಅನ್ನಿಸ್ಬೋದು ಆ ಕ್ಷಣಕ್ಕೆ, ನಮ್ಮ ಇಷ್ಟದ ಪ್ರಕಾರ ಆಗ್ತಾ ಇರೋದಿಲ್ಲ. ಆದರೆ ಅದು ಅಂತಿಮವಾಗಿ ನಿನ್ನ ಒಟ್ಟಾರೆಯ ಕಲ್ಯಾಣಕ್ಕಾಗಿ ಇರುತ್ತೆ ಅನ್ನೋದು ನಿನಗೆ ಅರ್ಥವಾಗ್ತಾ ಹೋಗುತ್ತೆ. ಇದರಲ್ಲಿರುವ ಸಂದೇಶಗಳೆಲ್ಲವೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು, ಜನ್ಮ ಜನ್ಮಕ್ಕೂ ಪ್ರತಿಯೊಬ್ಬರಿಗೂ ಗೈಡ್ ಮಾಡುವಂಥ ಮಾರ್ಗದರ್ಶಿ ಪುಸ್ತಕ. ಡೋಂಟ್ ಗೋ ಎನಿವೇರ್, ಯುವರ್ ಲೈಫ್ ಈಸ್ ಮೇಡ್. ಗುರುವನುಗ್ರಹ ಅನ್ನುವ ಒಂದು ದೊಡ್ಡ ಅನುಗ್ರಹವನ್ನು ಅವರಿಗೆ ಕೊಟ್ಟಿದ್ದಾರೆ ಗುರು. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ಮತ್ತೊಮ್ಮೆ ನಮ್ಮ ವೀಕ್ಷಕರ ಮತ್ತು ನನ್ನ ಭಾಗ್ಯೋದಯವಾಗಿದೆ ಅಂತಲೇ ಭಾವಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಗುರುಮಾ ಅವರು ಲೀಲಾಜಾಲ ಸ್ಟುಡಿಯೋಗೆ ಪದಾರ್ಪಣೆ ಮಾಡಿದ್ದಾರೆ. ಮೊದಲು ಗುರುಮಾ ಅವರನ್ನು ಹೃದಯಪೂರ್ವಕವಾಗಿ ಮನಃಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬರಮಾಡ್ಕೊಳ್ಳೋಣ. ಸ್ವಾಗತ ಗುರುಮಾ, ನಮಸ್ಕಾರ. ನಮಸ್ಕಾರ. ತುಂಬ ದೊಡ್ಡ ಮಾತು. ಹಿಂದೆ ಗುರುಮಾ ಒಂದು 2 ತಿಂಗಳ ಹಿಂದೆ ಇಲ್ಲಿಗೆ ಬಂದಾಗ ಅವರು ತಮ್ಮ ಅಲೌಕಿಕವಾದಂತಹ ಅತಿಮಾನುಷವಾದಂತಹ ಅನುಭೂತಿಗಳ ವಿಚಾರವನ್ನು ಸ್ವಲ್ಪ ಪ್ರಸ್ತಾಪ ಮಾಡಿದರು. ಗುರುದೇವರಾದಂತಹ ಸ್ವಾಮಿ ರಾಮ ಅವರ ಅಹೈತುಕ ಕೃಪೆಗೆ ಪಾತ್ರರಾಗಿ ಶ್ರೀವಿದ್ಯಾ ಮಂತ್ರತಂತ್ರದ ಆ ದಾರಿಯಲ್ಲಿ ಸಾಗುತ್ತಾ ಹಾಗೆ ಸಾಧನ ಮಾರ್ಗದಲ್ಲಿ ಮುಂದುವರೆದಂತೆ ತಮಗೂ ಆದಂತಹ ಅತಿ ಅಪೂರ್ವವಾದಂತಹ ಅದ್ಭುತವಾದಂತಹ ಅನುಭೂತಿಗಳನ್ನು, ದಿವ್ಯಾನುಭೂತಿಗಳನ್ನು ನಮಗೆ ಸ್ವಲ್ಪ ಉಣಬಡಿಸಿದ್ರು. ಅವತ್ತು ಬಂದಾಗ ಗುರುಮಾ ಒಂದು ಮಾತನ್ನು ಹೇಳಿದರು. ಏನಂದರೆ, ಗುರುಗಳ ಪ್ರೇರಣೆಯಿಂದಲೇ ತಮಗೆ ಆಗಿರುವಂತಹ ಈ ಅನುಭೂತಿಗಳನ್ನು, ದಿವ್ಯಾನುಭವಗಳನ್ನು ಪುಸ್ತಕ ರೂಪದಲ್ಲಿ ಬರೆದು ಎಷ್ಟೋ ಜನ ಜಿಜ್ಞಾಸುಗಳಿರ್ತಾರೆ, ಆಸಕ್ತರಿರ್ತಾರೆ, ಕುತೂಹಲಿಗಳಿರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ತಿಳಿಯಪಡಿಸಬೇಕು ಅಂತ ಹೇಳಿದರು. ಹಾಗೆಯೇ ಪುಸ್ತಕ ರಚನೆಯೂ ಸಾಗ್ತಾ ಇದೆ. ಇನ್ನೇನು ಇಷ್ಟರಲ್ಲೇ ಪುಸ್ತಕವೂ ಕೂಡ ಲೋಕಾರ್ಪಣೆಯಾಗುತ್ತೆ ಅಂತಲೂ ಮಾತು ಹೇಳಿದರು. ಇವತ್ತು ಅಂಥ ಒಂದು ಅಮೃತ ಗಳಿಗೆ ಬಂದಿದೆ. ಇನ್ನೇನು ಶೀಘ್ರದಲ್ಲೇ ಗುರುಮಾ ಅವರು ಬರೆದಿರುವಂತಹ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಈ ಪುಸ್ತಕ ಲೋಕಾರ್ಪಣೆಯಾಗ್ತಾ ಇದೆ. ಈ ಒಂದು ವಿಶೇಷ ಸಂದರ್ಭದ ಹಿನ್ನೆಲೆಯಲ್ಲಿ ಮತ್ತೆ ಗುರುಮಾ ಲೀಲಾಜಾಲ ಸ್ಟುಡಿಯೋಗೆ ಬಂದಿದ್ದಾರೆ. ಈ ಪುಸ್ತಕವನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ಗುರುಮಾ ಅವರು ನಮಗೆ ಇನ್ನೂ ಅವರ ಅನುಭವಗಳನ್ನು, ಅನುಭೂತಿಗಳನ್ನು, ಸ್ವಾಮಿ ಗುರುದೇವರ ಅಭೂತಪೂರ್ವವಾದಂತಹ ಕೃಪಾಶೀರ್ವಾದ ಅವರಿಗೆ ಹೇಗೆ ಆಯಿತು ಅನ್ನೋದನ್ನು ನಮ್ಮ ಮುಂದೆ ಅನಾವರಣಗೊಳಿಸಲಿದ್ದಾರೆ. ನಿಮಗೆಲ್ಲರಿಗೂ ಸ್ವಾಗತ. ಗುರುಮಾ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ, ನಾನು ಒಂದು ಜಿಜ್ಞಾಸಾರ್ಥವಾಗಿ 1-2 ಪ್ರಶ್ನೆಗಳನ್ನು ಕೇಳಿಬಿಟ್ಟು ನಾನು ಈ ವಿಶಿಷ್ಟಾದ್ವೈತ ಸಂಪ್ರದಾಯದಲ್ಲಿ ಭಗವದ್ ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ, ಇದರಲ್ಲಿ ಈ ಜೀವ ಮತ್ತು ಪರಮಾತ್ಮರ ಸಂಬಂಧ ಹೇಗೆ ಆಗುತ್ತೆ ಅನ್ನೋದನ್ನು 2 ನ್ಯಾಯಗಳ ಮೂಲಕ, ಅಂದರೆ ಕ್ರಮ, ಒಂದು ರೀತಿ, ಅದರ ಮೂಲಕ ಹೇಳ್ತಾರೆ. ಒಂದು ಕಪಿ ಕಿಶೋರ ನ್ಯಾಯ, ಇನ್ನೊಂದು ಮಾರ್ಜಾರ ಕಿಶೋರ ನ್ಯಾಯ ಅಂತ. ಕಪಿ ಕಿಶೋರ ನ್ಯಾಯ ಅಂದರೆ ಗೊತ್ತಿದೆ. ಈ ತಾಯಿ ಕೋತಿ ಹಾರ್ತಾ ಇದ್ದರೆ ಮರಿ ಕೋತಿ ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಮರ್ಕಟ ನ್ಯಾಯ ಅಂತಲೂ ಮರ್ಕಟ ನ್ಯಾಯ, ಅದಕ್ಕೇನು ಭಯನೇ ಇಲ್ಲ, ಎಲ್ಲಿ ಬೇಕಾದರೂ ಹಾರ್ಬೋದು ಆ ತಾಯಿ, ಇದು ಮಾತ್ರ ಬಿಡೋದಿಲ್ಲ. ಅಂದರೆ ಅದಕ್ಕೆ ಸಂಪೂರ್ಣ ಭರವಸೆ ಇರುತ್ತೆ, ತನ್ನನ್ನು ಕಾಪಾಡುತ್ತೆ ತನ್ನಮ್ಮ ಅಂತ. ಅದೇ ಮಾರ್ಜಾರದ್ದಾದರೆ ಅದ್ರ ಪಾಡ್ಗೆ ಅದೆಲ್ಲೋ ಒಂದು ಕಡೆ ಕೂತಿರುತ್ತೆ. ಈ ತಾಯಿ ಮಾರ್ಜಾರ ಹೋಗಿ ಅದನ್ನು ಕತ್ತಲ್ಲಿ ಹಾಗೆ ಹಿಡ್ಕೊಂಡು ಗಪ್ಪಂತ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ಒಂದರಲ್ಲಿ ಈ ಕೋತಿ ಮರಿಯ ಪ್ರಯತ್ನ, ಅದರಲ್ಲಿ ಅಪ್ರಯತ್ನಿತವಾಗಿ ಅದಕ್ಕೆ ರಕ್ಷಣೆ ಸಿಗ್ತಾ ಇದೆ. ಇಲ್ಲಿ ಪ್ರಯತ್ನಪೂರ್ವಕವಾಗಿ, ಅಲ್ಲಿ ಅಪ್ರಯತ್ನಿತವಾಗಿ. ತಾವು ಈ ಪುಸ್ತಕದಲ್ಲಿ ಒಂದು ಮಾತು ಹೇಳಿದ್ರಿ. ನನಗೆ ಇದನ್ನು ಓದಿದಾಗ ಈ ವಿಶಿಷ್ಟಾದ್ವೈತದ ನ್ಯಾಯಗಳು ಜ್ಞಾಪಕ ಬಂತು. ಈ ಪೋರ್ಷನಲ್ಲಿ ತಾವು ಹೇಳ್ತೀರಾ, ತಮ್ಮ ಗುರುದೇವ ಸ್ವಾಮಿ ರಾಮ ಅವರು ಶರೀರ ತ್ಯಾಗ ಮಾಡಿದ್ಮೇಲೆ ನಿಮಗೆ ಬಹಳ ಸಹಜವಾಗಿಯೇ ತುಂಬ ನೋವಾಗುತ್ತೆ. ಆವಾಗ ನೀವು ಹಂಬಲಿಸ್ತೀರ,
ಬಾಬಾ ನಾನು ಯಾವತ್ತೂ ಬದುಕಿನಲ್ಲಿ ನನಗೆ ಗುರು ಬೇಕು ಅಂತ ಹಪಹಪಿಸಿದವಳಲ್ಲ, ಗುರುವನ್ನು ಹುಡುಕಿಕೊಂಡು ಹೋದವಳು ಅಲ್ಲ, ಹೀಗೆ ಹೇಳಿ ನನಗೆ ಅಹೈತುಕವಾಗಿ ತಾವು ಕೃಪೆ ಮಾಡಿದ್ರಿ, ಇವಾಗ ನಡುನೀರಲ್ಲಿ ಬಿಟ್ಟು ಹೋಗೋದು ಸರಿಯೇ ಅನ್ನೋ ರೀತಿಯಲ್ಲಿ ತಾವು ಪ್ರಶ್ನೆ ಮಾಡ್ತೀರ. ಈಗ ನಿಮಗೆ ಇದು ಹೇಗಾಯ್ತಮ್ಮ? ಇದು ಈಗ 2 ರೀತಿ ಇದೆ ಅಂತ ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ. ಒಂದು ನಾವು ಜೀವಗಳು ಪ್ರಯತ್ನ ಪಡೋದು, ಇನ್ನೊಂದು ತನ್ನ ಪಾಡಕ್ಕೆ ತಾನಿರೋದು, ಭಗವತ್ ಕೃಪೆ ತಾನಾಗೇ ಒಲೆಯುತ್ತೆ ಅಂತ. ಹೇಗೆ ಇದು ಅಂತ ನಿಮಗಂತೂ ನಿಜಕ್ಕೂ ಜಿಜ್ಞಾಸೆಯೇ. ಹಾಂ, ಈ ಗುರು ಶಿಷ್ಯರ ಸಂಬಂಧವನ್ನು ಹೇಳುವಾಗ ಈ ಒಂದು ಉದಾಹರಣೆಗಳನ್ನು ಶ್ರೀವಿದ್ಯಾದಲ್ಲೂ ಬಳಸ್ತೀವಿ ನಾವು. ಹೌದು. ಇದನ್ನು ನೋಡುವ ದೃಷ್ಟಿ 2. ಒಂದು ಕಪಿ ಮತ್ತು ಕಪಿಯ ಮರಿ, ಹೇಗೆ ಅವರಿಬ್ಬರ ಸಂಬಂಧ ಬೆಳ್ಕೊಂಡು ಬಂದಿದೆ, ಅದೇ ರೀತಿ ಒಂದು ಬೆಕ್ಕು ಬೆಕ್ಕಿನ ಮರಿಯ ಇದು ಜವಾಬ್ದಾರಿಗಳು ಅಂತ ಹೇಳಿದಾಗ ಒಂದು ದೃಷ್ಟಿಯಿಂದ ನೋಡಿದರೆ ನನಗನ್ಸೋದು ಡೀಪ್ ವಿತಿನ್ ಇಟ್ಸ್ ಎ ಮ್ಯಾಟ್ರ್ ಆಫ್ ಲೆವೆಲ್ ಆಫ್ ಅವೇರ್ನೆಸ್ ಮತ್ತು ಅರಿವು ಅಂತ ಹೇಳ್ತೀವಲ್ಲ, ಒಂದು ರೀತಿಯ ಜಾಗೃತವಾದಂತಹ ಸ್ಥಿತಿ. ಇದರ ಮೇಲಿಂದ ನಾವು ಶಿಷ್ಯರಾಗಿ ಗುರುವಿನ ಜೊತೆಯ ಸಂಬಂಧವನ್ನು ಪ್ರಜ್ಞಾಪೂರ್ವಕವಾಗಿ ಅಲ್ಲ, ಅದು ಹಾಗೆ ಆಗುವಂಥದ್ದು ಬೆಳೆಸ್ಕೊಳ್ತೀವಿ ಅಂತ ನನಗನ್ಸುತ್ತೆ. ಅದರಂತೆ ಬಾಕಿ ವ್ಯವಸ್ಥೆಗಳೆಲ್ಲ ಸುತ್ತಲೂ ಇರುವಂಥದ್ದೆಲ್ಲ ನಿರ್ಮಾಣವಾಗ್ತಾ ಹೋಗುತ್ತೆ ಗುರು ಮತ್ತು ಶಿಷ್ಯರ ಮಧ್ಯೆ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತೀನಿ ನಾನು ಈ ವಿಷಯವನ್ನು ಹೇಳುವಾಗ. ಖಂಡಿತ, ಎಲ್ಲಿ ಬೇಕಾದರೂ ಹೋಗ್ಬೋದು, ನಾವು ಅಲ್ಲೇ ಬರ್ತೀವಿ. ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಕೂಡ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ಸುಮಾರು 7-8 ಹಂತಗಳಲ್ಲಿ ವರ್ಣಿಸ್ತಾರೆ. ಏನು ಮಾನವರ ಮಟ್ಟದಲ್ಲಿ, ದೈವಿಕ ಮಟ್ಟದಲ್ಲಿ ಮೊದಲು ಹೇಗೆ ಮಾನಸ ಪುತ್ರರಾಗಿ, ಬ್ರಹ್ಮನ ಮಾನಸ ಪುತ್ರರಾಗಿ ಈ ಒಂದು ಗುರುತತ್ವ ಅನ್ನೋದು ಹೊರಗೆ ಬಂತು. ಇಟ್ಸ್ ಎನ್ ಎಲಾಬರೇಟ್ ಒನ್ ಅಂತ ಹೇಳಿ, ಆಮೇಲೆ ದೈವತ್ವದ ಕನೆಕ್ಷನ್ನಲ್ಲೇ ಇತ್ತು ಈ ಜ್ಞಾನ ಎಲ್ಲ. ಯಾವುದೋ ಒಂದು ಹಂತದಲ್ಲಿ ಅದು ಮನುಷ್ಯ ಮತ್ತು ಡಿವೈನ್, ಡಿಸೈಪಲ್ ಆ್ಯಂಡ್ ಡಿವೈನ್ ಅನ್ನುವ ಕನೆಕ್ಷನ್ನಿಗೆ ಎಂಟರ್ ಆಯಿತು ಅಂತ ಹೇಳ್ತಾರೆ. ಹಾಗೆ ಆದಾಗ ಅದರಲ್ಲಿ ಸೇಜು ದುರ್ವಾಸ ಇದ್ದಾರಲ್ಲ, ದುರ್ವಾಸ ಮುನಿಗಳು ಫಸ್ಟ್ ಹ್ಯೂಮನ್ ಕಾಂಟ್ಯಾಕ್ಟ್ ಅಂತ. ಅದನ್ನು ಓದಿದಾಗ ಐ ವಾಸ್ ಅಮೇಜ್ಡ್ ಇಟ್ ಇಟ್. ಆದರೆ ಅವರ ಸ್ಥಿತಿ ಬೇರೆನೇ, ಉಪಸ್ಥಿತಿ ಕಾವ್ಯ ಸಾಹಿತ್ಯದಲ್ಲೆಲ್ಲ ನಿಜಕ್ಕೂ ನಾವು ನ್ಯಾಯ ಒದಗಿಸಿಲ್ಲ ಅಂತ ಅನಿಸುತ್ತೆ ಅವರ ಬಗ್ಗೆ. ಜನಮಾನಸದಲ್ಲಿ ದುರ್ವಾಸರ ಬಗ್ಗೆ ಇರುವ ಭಾವನೆಗಳೇನಿದೆ ಅದು ಅಷ್ಟೊಂದು ನ್ಯಾಯಸಮ್ಮತವಾದಲ್ಲ ಅಂತ. ಅದಕ್ಕೆ ಸ್ವಾಮಿ ರಾಮ ಅವ್ರದ್ದೇ ಒಂದು ಇನ್ಸಿಡೆಂಟ್ ಇದೆ ಜೀವನದಲ್ಲಿ. ಅವರು ಅವರ ಶಿಷ್ಯ ಪಂಡಿತ್ ರಾಜಮಣಿಗೆ ಹೇಳ್ತಾ ಇರ್ತಾರೆ, ಒಂದು ಪುಸ್ತಕವನ್ನು ಬರಿತಾ ಇರ್ತಾರೆ, ಅದರದ್ದು ಪ್ರೂಫ್ ರೀಡಿಂಗು ಇವೆಲ್ಲ ಮಾಡುವಾಗ ಸ್ವಾಮಿ ರಾಮ ಅವರು ಸೇಜ್ ದುರ್ವಾಸ ಅವ್ರ ಬಗ್ಗೆನೂ ಒಂದಷ್ಟು ಬರೆದಿರ್ತಾರೆ, ಹೇಳಿರ್ತಾರೆ. ಅದನ್ನು ಯಾರೋ ಒಬ್ಬರು ಬರ್ಕೊಂಡಿರ್ತಾರೆ ಸೆಕ್ರೆಟ್ರಿ. ಆಮೇಲೆ ಅದನ್ನು ಸಮವಾಗಿ ಒಪ್ಪ ಹಂತದಲ್ಲಿ ಇಡುವ ಒಂದು ಪ್ರಯತ್ನ ಮಾಡ್ತಾರೆ. ಆ ಹಂತದಲ್ಲಿ ಪಂಡಿತ್ ರಾಜಮಣಿ ಅವ್ರಿಗೆ ಓದು, ಏನು ಬರೆದಿದೆಯಾ ನಾನು ನಿನಗೆ ಹೇಳಿದ್ದನ್ನು ಅಂತ. ಸೊ ದುರ್ವಾಸರನ್ನು ಸ್ವಾಮಿ ರಾಮ ಅವರು ಫೌಲ್ ಮೌತ್ ಅಂತ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ದುರ್ವಾಸ ಫೌಲ್ ಮೌತ್ ಅಂತ. ಅದಕ್ಕೆ ಇವ್ರು ಕೇಳ್ತಾರೆ, ಸ್ವಾಮೀಜಿ ಎಲ್ಲ ಸರಿ, ನೀವು ಯಾಕೋ ದುರ್ವಾಸರನ್ನು ಈ ರೀತಿಯಾಗಿ ಅಡ್ರೆಸ್ ಮಾಡಿರೋದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂಥೇಳಿ ಅಂತ. ಈಸ್ ಇಟ್ ಸೋ? ಸರಿ, ನಿನಗೆ ತುಂಬ ದುರ್ವಾಸರ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್ ಇರೋ ಹಾಗೆ ಕಾಣಿಸುತ್ತೆ, ನಿನಗೆ ಅವ್ರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅನ್ನೋದನ್ನು ನೆಕ್ಸ್ಟ್ ನಾನು ಮೀಟ್ ಮಾಡಿದಾಗ ಖಂಡಿತವಾಗಿ ಅವರಿಗೆ ಕನ್ವೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಆಗ ಹೇಳ್ತಾರೆ ಸಾಂದರ್ಭಿಕವಾಗಿ, ಒಂದೇನು ಅಂದರೆ ಅವರ ಸಂಬಂಧ ದುರ್ವಾಸರ ಜೊತೆನಲ್ಲಿ ಎಷ್ಟು ಆತ್ಮೀಯವಾಗಿತ್ತು ಅನ್ನೋದಕ್ಕೆ, ನೆಕ್ಸ್ಟ್ ಟೈಮ್ ವೆನ್ ಐ ಮೀಟ್ ಲೈಕ್ ಎ ಫ್ರೆಂಡ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಪುಟ್ ಎ ವರ್ಡ್ ಅಬೌಟ್ ಯು, ರೆಕಮೆಂಡ್ ಯು ದಟ್ ಯು ಹ್ಯಾವ್ ಹೈ ಒಪಿನಿಯನ್ ಅಬೌಟ್ ಹಿಮ್ ಅಂಥೇಳಿ.
ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ, ಸ್ವಾಮಿ ರಾಮ ಅವರೇ ಆ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರನ್ನ ಕೋಪಿಷ್ಟರು ಮತ್ತು ಮಾತಿಗೆ ಮುಂಚೆ ಮೂಗಿನ ಮೇಲೆ ಕೋಪ ಬರುತ್ತೆ, ಶಾಪವನ್ನು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ದೀರಲ್ವಾ. ಒಂದು ರೀತಿಯಲ್ಲಿ ಸರಿಯೇ ಅದು. ಆದರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಅಂದರೆ, ಅವರು ಕೊಡುವ ಶಾಪವೆಲ್ಲವೂ ಕೂಡ ನಿಮ್ಮ ಕರ್ಮಗಳನ್ನು ಕಳೆಯೋದಕ್ಕಾಗಿಯೇ ಮಾಡ್ತಾರೆ ಅವರು ಅಂತ ಹೇಳಿ ಸೈಲೆಂಟ್ ವೇನಲ್ಲಿ. ಇದಕ್ಕೆ ನಮ್ಮ ಕಾಳಿದಾಸನ ಕಾಂಟ್ರಿಬ್ಯೂಷನ್ ಇದೆ. ಅಭಿಜ್ಞಾನ ಶಾಕುಂತಲದಲ್ಲಿ ದೂರ್ವಾಸರೇ ತಾನೇ ಶಾಪ ಕೊಡೋದು. ಹೌದು ಹೌದು ಹೌದು, ಕರೆಕ್ಟ್. ಅಂದರೆ ದುರ್ವಾಸರ ಬಗ್ಗೆ ಎಂಥ ಒಂದು ಒಳ್ಳೆ ಇನ್ಸೈಟನ್ನು ಕೊಡ್ತಾರೆ ಸ್ವಾಮಿ ರಾಮ ಅವರು ಆ ಹಂತದಲ್ಲಿ. ಅಂತಹ ವ್ಯಕ್ತಿ ಫಸ್ಟ್ ಹ್ಯೂಮನ್ ಕಾಂಟ್ಯಾಕ್ಟ್ ಆಗ್ತಾರೆ. ಅಂದರೆ ಅವರು ಮಹಾನ್ ಯೋಗಿಯಾಗಿ, ಋಷಿಯಾಗಿ, ಒಬ್ಬ ಸಾಮಾನ್ಯ ನೆಕ್ಸ್ಟ್ ರೆಡಿ ಇರುವಂತಹ ಶಿಷ್ಯನಿಗೆ ಅದು ಕಾಂಟ್ಯಾಕ್ಟ್ನಲ್ಲಿ ಬರುವಂಥದ್ದು, ಪರಂಪರೆಯಲ್ಲಿ ವಿದ್ಯೆಯನ್ನು ಟ್ರಾನ್ಸ್ಮಿಷನ್ ಥರ ಮಾಡುವಂಥ ಸಂದರ್ಭದಲ್ಲಿ ಕಾಶ್ಮೀರ ಶೈವ ಸಿದ್ಧಾಂತ ಇದನ್ನು ಒಪ್ಕೊಳ್ಳುತ್ತೆ, ಏನು ಫಸ್ಟ್ ಹ್ಯೂಮನ್ ಕಾಂಟ್ಯಾಕ್ಟ್ ಅಂತ. ಇದೆಲ್ಲವನ್ನು ಹೇಳಿ ತರಹ ತರಹ ಕಾಂಟ್ಯಾಕ್ಟ್ಸಲ್ಲಿ ಇವೆಲ್ಲ ಜ್ಞಾನವನ್ನು ಪ್ರಸಾರ ಮಾಡ್ತಾ ಬಂದರು. ಎಲ್ಲವೂ ಏನು ಸೈಲೆನ್ಸಲ್ಲಿ, ಇಡೀ ಜ್ಞಾನವನ್ನು ಒಬ್ಬರಿಂದ ಒಬ್ಬರಿಗೆ ಕೊಡುವಂಥದ್ದು ಸೈಲೆನ್ಸಲ್ಲಿ ಹೀಗೆ ಎತ್ತಿ ಕೊಟ್ಟುಬಿಟ್ಟು ಹಾಗೆ ಅಂಥೇಳಿ ಹೇಳ್ತಾ ಕೊನೆಯಲ್ಲಿ ಒಂದು ಅದ್ಭುತವಾದ ಮಾತಾಡ್ತಾರೆ. ಏನು ಅಂದರೆ, ಅಂತರಾಳದ ಸಂಬಂಧ ಅಂತ. ಇದೆಲ್ಲ ವೆರೈಟೀಸ್ ಹೇಳಿಬಿಟ್ಟು ಟೆಕ್ನಿಕಲಿ ಅಂತರಾಳದ ಸಂಬಂಧ ಗುರು ಶಿಷ್ಯರದ್ದು ಅಂತ ಹೇಳಿ ಅಂತ. ಏನದು ಅಂತಂದರೆ, ಒಂದು ಮಂತ್ರದ ಉಪದೇಶವನ್ನು ಮಾಡಿ, ಒಂದು ಹಾಟ್ಲೈನನ್ನು ಕನೆಕ್ಷನ್ ಮಾಡಿ ಶಿಷ್ಯನಿಗೂ ಮತ್ತು ಗುರುವಿಗೂ ಮಾಡಿಕೊಂಡಾಗ ಆ ಒಂದು ಮಂತ್ರೋಪದೇಶದ ಸಮಯದಲ್ಲಿ ಶಿಷ್ಯ ಸಂಪೂರ್ಣವಾದಂತಹ ಪ್ರೀತಿಯ ಭಾವ ಮತ್ತು ಶರಣಾಗತಿಯ ಭಾವ ಅಷ್ಟೇ ಅನ್ನುವ ಸ್ಥಿತಿನಲ್ಲಿ ಇರುವಂಥದ್ದು. ಗುರುವು ಕೂಡ ಅದೇ ವೇವ್ ಲೆಂತಲ್ಲಿ ಶಿಷ್ಯನ ಜೊತೆಯಲ್ಲಿ ಸಂಪೂರ್ಣವಾದಂತಹ ಸಂತೃಪ್ತ ಭಾವದಲ್ಲಿ, ಪ್ರಸನ್ನವಾದ ಭಾವದಲ್ಲಿ ಆ ಒಂದು ಮಂತ್ರವೋ ಜ್ಞಾನವೋ ಅದನ್ನು ಆ ಶಿಷ್ಯನಿಗೆ ಕೊಡುವಂಥದ್ದಿದೆಯಲ್ಲ, ಅದು ಈ ಎಲ್ಲ ಶ್ರೇಷ್ಠವಾದ ಮಂತ್ರದೀಕ್ಷೆಗಳಿಗಂತಲೂ ಅತ್ಯಂತ ದೊಡ್ಡದ್ದು. ಅದು ಕೋಟಿಗೊಬ್ಬರಿಗಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಶಿಷ್ಯ ಮತ್ತು ಗುರುವಿನ ಸಂಬಂಧ ಏನಿದೆ ಅದರ ಒಂದು ಅನುಪಮವಾದಂತಹ, ಬೆಳಕಿನಿಂದ ಕೂಡಿದಂತಹ, ಸತ್ವಯುತವಾದಂತಹ, ಶಕ್ತಿಶಾಲಿಯಾದಂತಹ ಒಂದು ಜ್ಞಾನದ ಪ್ರಸರಣಕ್ಕೆ ಬೇಕಾದಂತಹ ದಟ್ ರೈಟ್ ಮೂಡ್ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಶಿಷ್ಯನಲ್ಲೂ ಅದು ಎಂತಹ ಒಂದು ಭಾವ ಇರಬೇಕು, ಇಷ್ಟು ಗಟ್ಟಿಯಾಗಿರ್ಬೇಕದು. ಅದಕ್ಕೆ ತಕ್ಕನಾಗಿ ಆ ಸಮಯದಲ್ಲಿ ಗುರುವು ಕೂಡ ಅದಕ್ಕೆ ಪ್ಯಾರಲಲ್ ಆಗಿ ಅದನ್ನು ಜೋಡಿಸ್ಕೊಂಡು ಆ ಭಾವದಲ್ಲಿ ನಿಂತು ಇಂತಹ ಒಂದು ಉತ್ಕೃಷ್ಟವಾದಂತಹ ಜ್ಞಾನದ ಪ್ರಸರಣ ಅಲ್ಲಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ತುಂಬ ಕಷ್ಟ ಇದೆ. ಯಾಕೆ ಅಂತಂದರೆ, ಶಿಷ್ಯ ಅಂತಂದರೆ ಏನು, ಈಸ್ ಎ ರಾ ಮಟೀರಿಯಲ್, ಹಸಿ ಅದಕ್ಕೆ ಅವನನ್ನು ಶಿಷ್ಯ ಅಂತ ಕರೆಯೋದಲ್ವೇ. ಗುರುವಿನ ಹತ್ತಿರಕ್ಕೆ ಹೋದಾಗ ಅವನಿಗೆ ಆ ಮಟ್ಟದಲ್ಲಿ ನಿಲ್ಲೋಕ್ಕೆ ಸಾಧ್ಯವಾಗತ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಅದೇ ರೀತಿ ಗುರುವಿಗೂ ಕೂಡ ಆ ಶಿಷ್ಯ ಆ ಮಟ್ಟದಲ್ಲಿ ಇಲ್ಲ ಅಂತ ಆದಮೇಲೆ ಆ ಮಟ್ಟದಲ್ಲಿ ನಿಂತುಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ಎಲ್ಲೋ ಲೋಪದೋಷಗಳು, ದೌರ್ಬಲ್ಯಗಳು ಒಳಗಡೆಗೆ ಸೇರಿಕೊಂಡು ಬಿಡುತ್ತೆ. ಅದರಲ್ಲಿ ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸ್ಟೇಟ್ ಆಫ್ ಹಾರ್ಮನಿ. ಅಂತಹ ಉತ್ಕೃಷ್ಟವಾದ ಸಾಮರಸ್ಯ ಸಿಗಬೇಕು ಅಂತಂದರೆ ಅದು ಅಪರೂಪಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಮಂತ್ರದೀಕ್ಷೆಯ ಸಮಯದಲ್ಲಿ ಇವು ಗುರು ನನಗೆ ಸರಿನೋ ಅಲ್ವೋ, ಇವನ ಯೋಗ್ಯತೆ ಹೇಗಿದೆಯೋ ಏನೋ ಗೊತ್ತಿಲ್ಲ, ನಾನಂತೂ ಇವನ ಹತ್ರ ಏನೋ ಮಂತ್ರ ತಗೊಳ್ಳೋಕ್ಕೆ ಬಂದಿದ್ದೀನಿ, ನನಗೆ ಈ ದಾರಿ ತೋರಿಸ್ತಾನ ಏನು ಎತ್ತ ಹೇಳದೇ ಇರ್ಬೋದು ಬಾಯಿನಲ್ಲಿ, ಒಳಗಡೆ ಆ ಸಂಶಯಗಳಿದ್ರೆ ಅದು ಒನ್ ಆ್ಯಂಡ್ ದ ಸೇಮ್, ಹೇಳಿನೇ ಗೊತ್ತಾಗಬೇಕಂತ ಏನಿಲ್ಲ. ಹಾಗೂ ಇರೋ ಸಾಧ್ಯತೆಗಳಿರುತ್ತೆ. ಎಲ್ಲೋ ಮನಸ್ಸಿನಲ್ಲಿ ಅದು ಇಣುಕ್ತಾ ಇರ್ಬೋದು. ಅದಕ್ಕಾಗಿಯೇ ಗುರು ಏನಾದರೂ ಒಂದಷ್ಟು ಪವಾಡಗಳನ್ನು ಮಾಡಲಿ ಅಂತ ಬಯಸುವಂಥದ್ದು. ಆಗ ಅವನು ತುಂಬ ಏನೋ ಸೂಪರ್ ಹ್ಯೂಮನ್ ಅನ್ನೋ ಭಾವನೆ ಬರಲಿ. ಅನೇಕ ಸರ್ತಿ ಗುರುಗಳು ಕೂಡ
ಈ ದಾರಿನಲ್ಲಿ ಪವಾಡಗಳನ್ನ ಮಾಡೋದು ಅದಕ್ಕೋಸ್ಕರನೇ, ಜಸ್ಟ್ ಟು ಬ್ರಿಂಗ್ ಇನ್ ದಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇನ್ ದಿ ಡಿಸೈಪಲ್ ಅಂತ ಹೇಳಿ. ಗುರುವಿಗೂ ಕೂಡ ಆ ಒಂದು ಇರುತ್ತೇನೋ, ಶ್ರೇಷ್ಠವಾದ ಶಿಷ್ಯ ಬೇಕು ಅಂತ ಗುರುನು ಹುಡುಕ್ತಾ ಇರ್ತಾನೆ. ಖಂಡಿತ ಹೌದು. ಆ ಒಂದು ಒನ್ ಟೈಮ್ ಕನೆಕ್ಷನ್ ಇದೆಯಲ್ಲ, ಎರಡು ಏಕಕಾಲದಲ್ಲಿ ಆಗಬೇಕಾದ್ರೆ ಅದಕ್ಕೆ ತುಂಬ ದೊಡ್ಡ ಡಿವೈನ್ ಗ್ರೇಸ್ ವರ್ಕ್ ಮಾಡಬೇಕು ಅಂತ ಹೇಳಿ ಅನೇಕ ಉದಾಹರಣೆಗಳಿದ್ದಾವೆ. ಈಗ ನಿಮ್ಮ ಪ್ರಶ್ನೆಯ ಇದಕ್ಕೆ ಬಂದರೆ, ನಾನು ಎಂದೂ ಆ ಕಾಲ ಏನು ಡಿಜಿಟಲ್ ಮೀಡಿಯಾ ಇರಲಿಲ್ಲ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಮಗೆ ಏನು ಹೆಚ್ಚಿಗೆ ಮಾಹಿತಿ ಇರೋದಿಲ್ಲ. ಮತ್ತು ಸ್ವಾಮಿ ರಾಮ ಅವರು ಅಮೆರಿಕಾದಲ್ಲೇ 25-30 ವರ್ಷ ಇದ್ದಂತಹ ಕಾಲ ಅವ್ರದ್ದು. ಪುಸ್ತಕಗಳ ಮೂಲಕ ಇರ್ತೈತೆ ಅಷ್ಟೇ. ಅದು ಏನು ಪುಸ್ತಕಗಳು ಅವ್ರು ಬರ್ತಿದ್ದಾರೆ ನಮ್ಗೆ ಗೊತ್ತಾಗೋದು ಹೇಗೆ? ಅದೇ ಥ್ರೂ ಲೈಬ್ರರಿ, ಹೀಗೆ ಯಾರೋ ಕನೆಕ್ಷನಲ್ಲಿ ಕೊಟ್ಟಿದ್ರೆ, ನ್ಯೂಸ್ ಪೇಪರ್ ಮೂಲಕವೋ, ಅದು ಸಾಧ್ಯವೇ ಇಲ್ಲ. ಹಾಗಾಗಿ ಅವ್ರು ಎಷ್ಟು ಪಾಪ್ಯುಲರ್ ಇದ್ದರು ಆ ಕಾಲದಲ್ಲಿ, ಅವರು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ಯೋಗದ ಬಗ್ಗೆ ಅಮೆರಿಕಾದಲ್ಲಿದ್ದರೂ ಕೂಡ ತುಂಬ ಸೀಮಿತವಾಗಿತ್ತದು. ನಾವಂತೂ ಅವ್ರನ್ನ ಭೇಟಿ ಮಾಡಿದಾಗ ವಿ ಆರ್ ಟೋಟಲಿ ಕ್ಲೂಲೆಸ್ ಅವ್ರೇನು. ಹೀಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟವ್ರು ಇಂಡೈರೆಕ್ಟ್ ಆಗಿ ಅವರು ತುಂಬ ದೊಡ್ಡ ಯೋಗಿ ಅಂತ ಹೇಳಿದ್ದು ಅಷ್ಟೇ. ನೋಡಿ, ಒಬ್ಬ ಗುರುವಿನ ಬಗ್ಗೆ ಅವ್ರು ತುಂಬ ದೊಡ್ಡವರು ಅಂತ ತಿಳ್ಕೊಂಡು ಹೋಗಿ ನಾವು ಅವ್ರ ಹತ್ರ ಶಿಷ್ಯತ್ವನ ಮಾಡೋದಕ್ಕೂ ಅವ್ರು ಏನು ಅಂತಲೇ ಗೊತ್ತಿಲ್ಲ ನಮಗೆ, ಹೋಗಿ ಶಿಷ್ಯತ್ವ ಮಾಡೋದು ಎಷ್ಟು ವ್ಯತ್ಯಾಸ ಇರುತ್ತೆ ತುಂಬ ಅಲ್ವಾ? ಅಂಥ ಸ್ಥಿತಿನಲ್ಲಿ ನಾನು ಹೋಗಿದ್ದು ಅವ್ರ ಹತ್ರಕ್ಕೆ. ಮತ್ತು ಅವರು, ನಾನು ಇವತ್ತು ನಿಮಗೆ ಭೂತಶುದ್ಧಿಯನ್ನು ಮಾಡ್ತೀನಿ ಮಂತ್ರೋಪದೇಶಕ್ಕೂ ಮುಂಚೆ ಅಂದ ತಕ್ಷಣ ನಾನು ಹೆದರ್ಕೊಂಡೇ ಬಿಟ್ಟಿದ್ದೆ. ಭೂತಶುದ್ಧಿ ಅಂದರೆ ಏನೇನೆಲ್ಲ ಮಾಡ್ತಾರಪ್ಪ, ನಾನಂತೂ ಬರೋದಿಲ್ಲ, ಇಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಷ್ಟು ಇಮ್ಮೆಚೂರ್ಡ್ ವೇನಲ್ಲಿ ನಾನಿದ್ದಂಥವಳು. ಅದು ಕೊನೆಗೆ ಅವ್ರ ಶರೀರ ಬಿಟ್ಟಾಗ ಯಾವ ಹಂತಕ್ಕೆ ಮಾರ್ಪಾಡಾಯಿತು ನನ್ನ ಮಾನಸಿಕ ಸ್ಥಿತಿ. ಅದಕ್ಕೆ ನಾನು ಹೇಳಿದ್ದು, ನನಗೆ ಗುರು ಬೇಕು ಅಂತ ನಾನು ಎಂದೂ ಹಪಿಸಿದೋಳೆ ಅಲ್ಲ. ನೀವು ನನ್ನ ಜೀವನದಲ್ಲಿ ಬಂದ್ರಿ ಆ್ಯಂಡ್ ಐ ಗಾಟ್ ಕನೆಕ್ಟೆಡ್ ಟು ಯು. ನೀವಾಗೇ ಬಂದ್ರಿ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ? ಹಾಂ, ನೀವು ಬಂದ್ರಿ, ಬಟ್ ಐ ಗಾಟ್ ಕನೆಕ್ಟೆಡ್ ಟು ಯು. ಸಂಪರ್ಕ ಏರ್ಪಡ್ತು ನನಗೆ. ಬಹುಶಃ ಅದು ಪೂರ್ವ ಜನ್ಮದ ಕನೆಕ್ಷನ್ನು. ಯಾಕೆಂದರೆ ಸ್ವಾಮಿ ರಾಮ ಅವರು ಹೇಳಿದ್ರು ಅದನ್ನು, ಏನು, ಐ ನೋ ಹೂ ಯು ಆರ್ ಬಟ್ ಯು ಡೋಂಟ್ ನೋ ಹೂ ಐ ಆಮ್. ಸೇಮ್ ಕೃಷ್ಣ ಅರ್ಜುನ್ಗೆ ಹೇಳ್ದಂಗೆ, ನನಗೆಲ್ಲ ಗೊತ್ತು ನಿನಗೆ ಗೊತ್ತಿಲ್ಲ. ಹಾಗಾಗಿ ಅದು ಏನೋ ಒಂದು ಕನೆಕ್ಷನ್ ಖಂಡಿತ ಇದ್ದೇ ಇರಬೇಕು ಅಂತ ಅನಿಸಿ ನಿಧಾನಕ್ಕೆ ನನ್ನ ಮನಸ್ಸು ತೆರೆದುಕೊಳ್ಳೋಕ್ಕೆ ಶುರುವಾಗಿದ್ದು. ಆದರೆ ಯಾಕೆ ಈ ಮಾತು ಹೇಳ್ತೀನಿ, ಎಷ್ಟೊಂದು ಅಜ್ಞಾನದಲ್ಲಿ ನಾವು ಗುರುವಿನ ಹತ್ರ ಹೋಗ್ತೀವಿ. ಆ ಒಂದು ಏನೋ ಉತ್ಕೃಷ್ಟವಾದ ಅಂತರಾಳದ ಮಂತ್ರದೀಕ್ಷೆ ಗುರು ಶಿಷ್ಯರ ಮಧ್ಯೆ ಆಗಬೇಕು ಅಂತಂದರೆ ಅದು ಎಷ್ಟು ಅಪರೂಪದ್ದಾಗಿರುತ್ತೆ ಅಂತ ಹೇಳಿ, ಆಸ್ ಎ ಕಾಂಟ್ರಾಸ್ಟ್ ಅಂತ. ಆದರೆ ನಂತರ ನನಗೆ ಸ್ವಾಮಿ ರಾಮ ಅವರ ಜೊತೆ ಸುಮಾರು 3-4 ವರ್ಷಗಳ ಒಡನಾಟ, ಭಾಳ ಕಡಿಮೆ ಅಲ್ಲಿಗೆ ನಾವು ಹೋಗ್ತಾ ಇದ್ದಿದ್ದು ಕಳೆದ ಸಮಯ. ಆದರೆ ಅಂಥ ಮಹಾನ್ ಗುರುವಿನ ಹತ್ರ ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಇಟ್ಸ್ ಅ ಕ್ವಾಲಿಟಿ ಆಫ್ ಟೈಮ್, ಇಟ್ಸ್ ನಾಟ್ ದ ಕ್ವಾಂಟಿಟಿ ಆಫ್ ಟೈಮ್. ಮತ್ತು ನಾವು ಎಲ್ಲೇ ಇದ್ರೂ ನಮ್ಮನ್ನು ಅವರು ರಾಡಾರಲ್ಲಿ ಹಿಡಿತಾ ಇದ್ರು, ಆಯಿತಾ? ಹಾಗಾಗಿ ಅವರಿಗೆ ಡಿಸ್ಟೆನ್ಸ್ ಅನ್ನೋದು ಇರಲೇ ಇರಲಿಲ್ಲ, ಆಯಿತಾ? ಶರೀರದಲ್ಲಿ ಇದ್ದಾಗಲೂ ಬಿಟ್ಟಾಗ್ಲೂ ನಮಗೆ ಸ್ವಲ್ಪ ಇರುತ್ತಲ್ಲ, ಕಾಲಾತೀತರು. ಹಾಗಾಗಿ ಅವರಿಗೆ ಅದನ್ನೆಲ್ಲವನ್ನ ಆ ಟ್ರಾನ್ಸ್ಫಾರ್ಮೇಷನನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅವರಿಗೆ. ಅವ್ರ ಹತ್ರ ನಾನು ಪಡ್ಕೊಂಡಂತಹ ಈ ದಿವ್ಯಾನುಭೂತಿಗಳು, ಇವುಗಳಿಂದ ಒಂದು ಸ್ಪಿರಿಚುವಲ್ ಲೈಫ್ ನಂದು ಮೆಚ್ಯೂರ್ ಆಗ್ತಾ 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 ಬಂದು ಒಂದು ಗಂಭೀರವಾದ ಮನೋಧರ್ಮವನ್ನು ಬೆಳೆಸ್ಕೊಂಡ ನಂತರ ನಾನು ಮೈಸೂರು ಗುರುಗಳ ಹತ್ರ ಶ್ರೀವಿದ್ಯೆಗೆ ಹೋದಾಗ ಯಾವತ್ತೋ ಒಂದು ದಿವಸ ನಾನು ಅದರದ್ದು ನೋಟ್ಸನ್ನು, ಇವತ್ತು ನಾನೇನು ಹೇಳಿದೆ ನಿಮಗೆ, ಒಂದು ಚಿಕ್ಕ ಇದರಲ್ಲಿ ಕಾಶ್ಮೀರ ಶೈವ ಸಿದ್ಧಾಂತದಲ್ಲಿ ಈ ರೀತಿ ಒಂದು ಇದೆ ಚಾಪ್ಟರ್ ಅಂತ ನಾನು ಓದಿದ್ದೀನಿ ಅನ್ನೋದನ್ನು ಬರ್ಕೊಂಡು, ಸಿನಾಪ್ಸಿಸ್ ಥರ ಬರ್ಕೊಂಡು ನಾನು ಗುರುಗಳಿಗೆ ಓದಿ ಹೇಳಿದೆ ಇದನ್ನು. ಗುರುಗಳೇ ಈ ಥರ ಇದೆ ಅಂತ. ಅವ್ರು ಸುಮ್ಮನೆ ಅಂತ ಕೇಳಿಸ್ಕೊತಾ ಇದ್ರು. ಐ ವಾಸ್ ಇನ್ಸ್ಪೈರ್ಡ್. ತುಂಬ ಇಮೋಷನಲ್ ಆಗಿದ್ದೆ ನಾನು ಅದನ್ನು ಓದುವಾಗ. ಕೊನೆಯಲ್ಲಿ ಹೇಳಿಬಿಟ್ಟೆ ನಾನು, ಗುರುಗಳೇ, ನಾನು ನಿಮ್ಮ ಹತ್ರ ಬಂದ ಮೇಲೆ, ನಿಮ್ಮಿಂದ ಮಂತ್ರ ದೀಕ್ಷೆಯನ್ನೆಲ್ಲ ತೆಗೆದುಕೊಂಡು ಸಾಧನೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನಿಸುತ್ತೆ, ಈ ಅಂತರಾಳದ ಸಂಬಂಧ ಅಂತ ಏನಿದೆ, ಕೊನೆಯದನ್ನು ಅತ್ಯಂತ ಉತ್ಕೃಷ್ಟವಾದ್ದು ಅಂತ ಶಾಸ್ತ್ರ ಸಿದ್ಧಾಂತ ಹೇಳುತ್ತೆ. ಅದು ನಮ್ಮ ಕೇಸಲ್ಲಿ ಆಗಿದೆ ಅಂತ ಅನಿಸುತ್ತೆ ಗುರುಗಳೇ. ನೀವು ಹಂತದಲ್ಲೇ ಇದ್ರಿ, ನಾನು ಆ ಹಂತದಲ್ಲಿ ಇದ್ದು ರಿಸೀವ್ ಮಾಡಿದ್ದೀನಿ ನನಗನ್ಸುತ್ತೆ. ತುಂಬ ಗಂಭೀರ ಆಗಿಬಿಟ್ರು ಗುರುಗಳು.
ತಕ್ಷಣ ಏನೂ ಮಾತಾಡಲಿಲ್ಲ. ರಾಸ ಅವ್ರ ವಿಚಾರ ಹೇಳ್ತಿದ್ದೀರಿ? ರಾಸ ಅವ್ರಿಗೆ ಹೇಳಿದ್ದು ನಾನು ಈ ಥರ ಅದನ್ನು ಫಸ್ಟ್ ಓದ್ಬಿಟ್ಟು ಸಿನಾಪ್ಸಿಸ್ ನಾನು, ಓಕೆ, ಆಮೇಲೆ ಅವರು ಕೇಳಿಸ್ಕೊಂಡ್ರು ಅಂತ ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಮಾತನ್ನು ಹೇಳಿದೆ ನಾನು. ಆಗಿದ್ರೆ ಸಂತೋಷ ಕಣಮ್ಮ. ಹೌದಾ? ಅಂದರೆ ಹೇಳಿದ್ರು ಅಪ್ರೂವ್ಡ್ ಯುವರ್ ಕೈಂಡ್ ಆಫ್. ಅವ್ರು ಹೇಗೆ ಅಂದರೆ ಹೌದು ಹೌದು ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅವರು. ಯಾಕೆ ಹೇಳಿ, ಅವರು ಇನ್ವಾಲ್ವ್ ಆಗಿದ್ದಾರಲ್ವ ಅದರಲ್ಲಿ. ಅವ್ರನ್ನ ನಾನು ತುಂಬ ಶ್ರೇಷ್ಠವಾದಂಥ ಗುರು ಅಂತ ನಾನು ಹೇಳ್ದಂಗಾಯ್ತು. ಎಂದು ಅವರು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಪವಾಡಗಳನ್ನು ಮಾಡಿದ್ರು, ಅಥವಾ ಪವಾಡ ಅನ್ನೋ ಶಬ್ದ ಬಳಸದೇ ಇದ್ದರೆ ಒಂದು ಮಾಂತ್ರಿಕತೆ ಇತ್ತು, ಎಂದೂ ಸಹ ಅವರು ನಾನೊಂದು ಹೀಗೆ ಮಾಡಿದೆ ಅಂತ ಎಕ್ನಾಲೇಜ್ ಮಾಡ್ತಾನೆ ಇರಲಿಲ್ಲ. ಸೇಮ್ ಇಸ್ ದ ಕೇಸ್ ವಿತ್ ಸ್ವಾಮಿ ರಾಮ ಆಲ್ಸೋ. ಸೇಮ್ ಇಸ್ ದ ಕೇಸ್ ವಿತ್ ಆಲ್ ದಿ ಮಾಸ್ಟರ್ಸ್ ಆ್ಯಂಡ್ ಋಷೀಸ್ ಇನ್ ದಿ ಹಿಮಾಲಯನ್ ಟ್ರೆಡಿಷನ್. ಯಾವತ್ತೂ ಕೂಡ ತಾನೇನಾದರೂ ಒಂದು ಮಾಡಿದೆ ಅನ್ನೋದನ್ನು ಪರೋಕ್ಷವಾಗಿ ಆಗಲಿ ಸೂಚ್ಯವಾಗಿ ಆಗಲಿ ತಿಳಿಸಿದ್ದನ್ನೋದು ಇಲ್ಲವೇ ಇಲ್ಲ. ವಾಚ್ಯವಾಗಂತೂ ಇಲ್ಲವೇ ಇಲ್ಲವೇ ಇಲ್ಲ. ಮಾಡಿಬಿಟ್ಟು ಮೆಜೆಸ್ಟಿಕ್ ಆಗಿ ರಾಯಲಿ ದೇ ವುಡ್ ವಾಕ್ಔಟ್. ಏನು ಬೇಕಾದ್ರೂ ತಿಳ್ಕೊಳ್ಳಿ ಅವರು. ಆಮೇಲೆ ಬಂದೇ ಬರ್ತೀವಿ ಯಾರು ಅಂಡರ್ಸ್ಟ್ಯಾಂಡಿಂಗ್ಗೆ ಅಂತ ಗೊತ್ತು. ಬಿಕಾಸ್ ಆ ಸತ್ಯ ಬಿಟ್ಟು ಬೇರೆ ಇಲ್ವಲ್ಲ ಹಾಗೆ ಅಂಥೇಳಿ. ಹೀಗೆ ನಾನು ಆ ಸನ್ನಿವೇಶದಲ್ಲಿ ನಾನು ಹಪ್ಪಹಪ್ಪಿಸಿರಲಿಲ್ಲ. ಆದರೆ ಅವ್ರನ್ನ ಕಳ್ಕೊಂಡ ಮೇಲೆ ನಾನು ಎಷ್ಟು ಹಪ್ಪಹಪ್ಪಿಸಿದೆ ಅಂತಂದರೆ ದ್ಯಾಟ್ ವಾಸ್ ಟ್ರಾನ್ಸ್ಫಾರ್ಮೇಷನ್ ಇನ್ ಎ ಬಿಗ್ ವೇ. ಯಾಕೆ ಅವರು ಇಷ್ಟೊಂದು ಕರುಣೆಯನ್ನು ಪ್ರೀತಿಯನ್ನು ಸ್ವಾಮಿರಾಮ ತೋರಿಸಿದ್ರು ಅಂತ ಅನೇಕ ಕಾಲಘಟ್ಟಗಳಲ್ಲಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಂಡಿದ್ದೆ. ಖಂಡಿತ ಕನ್ವಿನ್ಸಿಂಗ್ ಉತ್ತರ ನನಗೆ ಸಿಕ್ಕಲಿಲ್ಲ. ನನಗೆ ಗೊತ್ತಿಲ್ಲ ಅಂತಲೇ ಅನ್ನಿಸ್ತಾ ಇರೋದು. ಆದರೆ ಈ ಪುಸ್ತಕದಲ್ಲಿ ಒಂದು ಎಪಿಸೋಡನ್ನು ಬರೆದಿದ್ದೀನಿ ನಾನು. ಪರಮಹಂಸ ಯೋಗಾನಂದರು ರೈಲಿನಲ್ಲಿ ಅಂತ ಹೇಳಿ. ಹೌದು, ಓದ್ದೆ ಅದನ್ನು. ಸಸ್ಪೆನ್ಸ್ ಥ್ರಿಲ್ಲರ್, ಟು ಬಿ ವೆರಿ ಫ್ರ್ಯಾಂಕ್. ಇದು ಅಧ್ಯಾತ್ಮ ಲೋಕದ ಸಸ್ಪೆನ್ಸ್ ಥ್ರಿಲ್ಲರ್. ವೆರಿಯೇಷನ್ ಚೆನ್ನಾಗಿದೆ ಅಲ್ಲ? ಹಾಗಾದ್ರೆ ಸಸ್ಪೆನ್ಸ್ ಅನ್ನ ಕಾದಿರಿಸ್ಕೊಂಡಿದ್ದೀವಿ. ಖಂಡಿತ. ಯಾಕೆಂದ್ರೆ ಆ ಅನುಭವಗಳು ನಮ್ಮ ಅಳವಿಗೆ ಬರೋದಲ್ಲ ಅಲ್ವಾ? ನೀವು ಏನು ಹೇಳ್ತಾ ಇದ್ದೀರಾ ಅದು ಸಮಥಿಂಗ್ ಬಿಯಾಂಡ್ ಅಸ್. ಸೊ ವೆನ್ ಯು ಕಮ್ ಟು ದಟ್ ಸ್ಟೇಜ್, ಹೋಗೋ ಅಂತ ಅನಿಸುತ್ತೆ. ಸೊ ದಟ್ ಈಸ್ ದಿ ಸಸ್ಪೆನ್ಸ್, ಐ ಮೀನ್. ಕರೆಕ್ಟ್, ಇಟ್ಸ್ ವೆರಿ ಗುಡ್. ಆಮೇಲೆ ಭಾಷೆನೂ ಅವರು ಬರಬೇಕಾಯ್ತು. ನನ್ನ ಈ ಅಲ್ಪಮತಿಗೆ ವಿಷಯವನ್ನು ತಿಳಿಸಿ ಸ್ವಾಮಿ ರಾಮ ಅಂತಹ ಶ್ರೇಷ್ಠವಾದ ಗುರು ನೀವು ಆಡೋ ಆಟಗಳಿಗೆಲ್ಲ ಸಹಿಸ್ಕೊಳ್ತಾರೆ ಅಂತಂದರೆ ಅದಕ್ಕೆ ತುಂಬ ದೊಡ್ಡ ಕಾರಣ ಇರಲೇಬೇಕು. ನೀವು ಅವರ ಸೇವೆಯನ್ನು ಯಾವುದೋ ಒಂದು ಜೀವನದಲ್ಲಿ ಕಾಲದಲ್ಲಿ ಮಾಡಿರಬೇಕು. ಆದರೆ ಆ ಪುಣ್ಯ ಹೀಗೆ ಇರೋದಿಲ್ಲ, ಅದು ಖರ್ಚಾಗ್ಬಿಡುತ್ತೆ. ಅದನ್ನೇ ಅವ್ರು ಹೇಳ್ತಾರೆ, ಖರ್ಚಾಗ್ಬಿಡುತ್ತೆ. ಬಿಫೋರ್ ದಟ್ ಯು ವೇಕ್ ಅಪ್. ಇದನ್ನು ನೀನು ನಿನ್ನ ಸ್ಪಿರಿಚುವಲ್ ಪ್ರೋಗ್ರೆಸ್ಸಿಗೆ ಮಾತ್ರ ಬಳಸ್ಕೊಳ್ಬೇಕು. ನಾನು ನಮ್ಮದು ಡಾನ್ಸ್ ಫೆಸ್ಟಿವಲ್ ಇದೆ, ಅದಕ್ಕೊಂದು 75,000 ರೂಪಾಯಿ ಬಜೆಟ್ ಬೇಕು. ಸ್ವಾಮಿರಾಮ ನೀವು ಹೇಳಿದ್ದೀರಾ ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ಅಂತ. ಸೊ ಕೇಳಿದರೆ ಎಷ್ಟು ಪರ್ಫೆಕ್ಟ್ ಅಕೌಂಟೆಂಟ್ ಅಂದರೆ 75,000 ಅಂದರೆ ಕೊನೆಯಲ್ಲಿ ನಾನು ಪೂರ್ತಿ ಖರ್ಚು ಮತ್ತು ಆದಾಯ ಎರಡನ್ನೂ ಲೆಕ್ಕ ಹಾಕಿ ಫೆಸ್ಟಿವಲ್ ಮುಗಿಸಿದ ಮೇಲೆ ನೋಡಿದರೆ ಕರೆಕ್ಟಾಗಿ ಈ ಕಡೆನೂ 75 ಆ ಕಡೆನೂ 75. ಅವಾಗ ನನ್ನ ಮನಸ್ಸಿಗೆ ಏನಂದರೆ ನಾನು ಇನ್ನೊಂದು ಸ್ವಲ್ಪ 1 ಲಕ್ಷ ಕೇಳ್ಬೋದಾಗಿತ್ತಲ್ಲ. ಹಾಗೆ ಅನಿಸಿದ್ದಿತ್ತು. ಇವರಿಷ್ಟು ಪರ್ಫೆಕ್ಟ್ ಅಕೌಂಟೆಂಟ್ ಆಗಿಬಿಟ್ರೆ ಒಂದು ಪೈಸಾನೂ ಉಳಿಲಿಲ್ವಲ್ಲ ಇಷ್ಟು ಖರ್ಚು ಮಾಡಿ ಅನ್ನೋ ಮನೋಸ್ಥಿತಿ ಇದ್ದಂತಹ ಕಾಲ ಅದು. ದೆನ್ ಐ ಅಂಡರ್ಸ್ಟುಡ್ ಎಲ್ಲ ಇದರ ಏನು ಸೂಕ್ಷ್ಮತೆಗಳೇನು, ಪದರಗಳೇನು, ಯಾಕೆ ಗುರು ಆ ರೀತಿ ವಿಲ್ ಗೋ ಔಟ್ ಆಫ್ ದ ವೇ ಆ್ಯಂಡ್ ಸಪೋರ್ಟ್. ನಮ್ಮ ಕ್ಷಣಿಕವಾದ ಆಸೆಗಳೇ ಇರ್ಬೋದು, ಬಟ್ ಫಸ್ಟ್ ಸ್ವಾಮಿರಾಮನ್ ಅದನ್ನು ಹೇಳ್ತಾರೆ, ಗುರು ಅದವನು ಶಿಷ್ಯನಿಗೆ ಏನು ಬೇಕೋ ಅದನ್ನು ಫಸ್ಟ್ ಕೊಡ್ತಾನಂತೆ. ಕೊಟ್ಟು ಅವರಿಗೆ ಅದೊಂದು ಕನ್ವಿನ್ಸ್ ಆಗಿ ಈ ಸಂಬಂಧದ ಬಗ್ಗೆ ಒಂದು ಭರವಸೆ ಬೆಳೆದ ಮೇಲೆ ನಿಧಾನಕ್ಕೆ ಇವನನ್ನು ಯಾವ ದಾರಿನಲ್ಲಿ ತೊಗೊಂಡೋಗ್ಬೇಕು ಆ ದಾರಿಗೆ ಕರ್ಕೊಂಡು ಬರೋ ಪ್ರಯತ್ನವನ್ನು ಮಾಡ್ತಾನೆ. ಆಗ ಗಟ್ಟಿಯಾಗಿರುತ್ತಲ್ಲ ಸಂಬಂಧ, ಆಗ ದಾರಿಗೆ ಬರೋದು ಸುಲಭವಾಗುತ್ತೆ ಅಂತ ಹೇಳಿ. ಭಾಳ ಚೆನ್ನಾಗಿದೆ. ಅಂದರೆ ನಮಗೆ ಗೊತ್ತಿರೋ ಹಾಗೆ ಈ ಜನ್ಮದಲ್ಲಿ ಅಲ್ಲದೆ ಇದ್ರು ಇನ್ನು ಯಾವ ಎಲ್ಲಿ ಏನೇನು ಸಂಬಂಧಗಳು ಬೆಳೆದಿತ್ತೋ ಅದರ ಒಂದು ಫಲರೂಪ ಇವಾಗ ಕಾಣಿಸ್ತಾ. ಹೌದು, ಅಷ್ಟಂತೂ ಅದನ್ನು ಹೇಳಿದ್ರು ಅವರು, ಯಾರು ಪರಮಹಂಸ ಯೋಗಾನಂದ್ರೆ. ಈಗ ನೀವು ಹೇಳಿದ್ರಲ್ಲ ಶಿಷ್ಯನಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಅಂತ. ರಿಮೈಂಡೆಡ್ ಆಫ್ ಶಕುಂತಲೆ ಅಗೇನ್ ಆ್ಯಂಡ್ ಅಗೇನ್. ಪತಿಗೃಹಕ್ಕೆ ಕಳಿಸೋವಾಗ ಶಕುಂತಲೆಯನ್ನು ಕಣ್ವ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾಳಲ್ಲ,
ಅವಳು ಹೇಳ್ತಾಳೆ ಯದಿಚ್ಛಾಮಿತೆ ತದಸ್ತು ಅಂತ. ನನಗೆ ನಿನಗೇನಾಗಬೇಕು ಅಂತಿದ್ಯೋ ಅದಾಗಲಿ ಅಂತ, ನಿನ್ನಿಷ್ಟ ಅಲ್ಲ. ಇದೊಂಥರ ಆ್ಯಕ್ಚುಲಿ ಏನು ಗೊತ್ತಾ, ಆ ಒಂದು ಮಾನಸಿಕ ಹಂತ ಇದೆಯಲ್ಲ ಅದು ತುಂಬ ನಮಗೆ ಒಳ್ಳೆಯದು ಶಿಷ್ಯರಿಗೆ. ಸಾಮಾನ್ಯವಾಗಿ ನಮ್ಮ ಆಸೆಗಳೆಲ್ಲ ಹೇಗಿರುತ್ತೆ ಅಂತಂದರೆ, ನನಗೇನೋ ಒಂದು ಇಷ್ಟ ನನ್ನ ಜೀವನದಲ್ಲಿ ಆಗಬೇಕು, ಅದನ್ನು ಇವ್ರು ನಮಗೆ ಏನೋ ಅನುಗ್ರಹಿಸ್ಬಿಟ್ರೆ ಸಾಕು ಅಂತಿರುತ್ತೆ. ಹೌದು. ಆದರೆ ಅದನ್ನು ಪೂರೈಸ್ಕೊಂಡಾಗ ಅದು ನಿಜಕ್ಕೂ ನನ್ನ ಜೀವನದ ಕಲ್ಯಾಣವನ್ನು ಮಾಡಲ್ವೋ ನಮಗೆ ನಿಜಕ್ಕೂ ಗೊತ್ತಿರೋದಿಲ್ಲ. ಅದು ನಮಗೆ ಶಾಪವಾಗೇ ಬರ್ಬೋದು, ಯಾಕೆ ನಾವು ಬಯಸಿರೋದ್ರಿಂದ. ಅದಕ್ಕೆ ನನ್ನ ಶ್ರೀವಿದ್ಯಾ ಗುರುಗಳು, ಮೈಸೂರು ಗುರುಗಳು ಯಾವಾಗಲೂ ಅದನ್ನು ಹೇಳೋರು. ಮಂತ್ರ ದೀಕ್ಷೆ ಕೊಟ್ಟಿದ್ದ ದಿವಸ ಇದೇ ಮಾತು ಹೇಳಿದ್ದವರು. ಸಕಾಮಯವಾಗಿ ಮಾಡಬೇಡ ಕಣಮ್ಮ ಯಾವ ಮಂತ್ರವನ್ನು ಜಪವನ್ನು. ನಾನು ಸಾಮಾನ್ಯವಾಗಿ ಯಾರಿಗೂ ಅದನ್ನೇನು ಹೇಳಲ್ಲ, ಅವ್ರವ್ರಿಷ್ಟ, ಹೇಗೆ ಬೇಕಾದರೂ ಮಾಡ್ಕೊಳ್ಳಿ ಅಂತ. ಗೊತ್ತಿಲ್ಲ, ನಾನು ನಿನಗೆ ಹೇಳ್ತಾ ಇದ್ದೀನಿ ಮಾಡಬೇಡ. ಆಗ ಭಗವತಿಗೆ ನೀನೊಂದು ಟೋಟಲ್ ಫ್ರೀಡಮನ್ನು ಕೊಟ್ಟ ಹಾಗಾಗುತ್ತೆ, ಫ್ರೀ ಹ್ಯಾಂಡ್ ಫಾರ್ ಹರ್. ಆಗ ಅವಳು ಒಳ್ಳೆಯದನ್ನೇ ಮಾಡ್ತಾಳೆ. ಅವಳು ಒಳ್ಳೆಯದನ್ನೇ ಮಾಡಿದಾಗ ನಮಗೆ ಕಹಿ ಅನ್ನಿಸ್ಬೋದು, ಅದನ್ನು ತಗೊಳಕ್ಕೆ ನಮಗೆ ಕಹಿ ಅನ್ನಿಸ್ಬೋದು ಆ ಕ್ಷಣಕ್ಕೆ, ನಮ್ಮ ಇಷ್ಟದ ಪ್ರಕಾರ ಆಗ್ತಾ ಇರೋದಿಲ್ಲ. ಆದರೆ ಅದು ಅಂತಿಮವಾಗಿ ನಿನ್ನ ಒಟ್ಟಾರೆಯ ಕಲ್ಯಾಣಕ್ಕಾಗಿ ಇರುತ್ತೆ ಅನ್ನೋದು ನಿನಗೆ ಅರ್ಥವಾಗ್ತಾ ಹೋಗುತ್ತೆ. ಅದು ಆಗಬೇಕು ನಿನ್ನ ಜೀವನದಲ್ಲಿ ಅನ್ನೋದಾದರೆ, ನನಗಿದೇ ಬೇಕು, ನನಗಿದೇ ಬೇಕು, ಹಾಗೇ ಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ನನ್ನ ಹೆಂಡತಿಗೆ ಒಳ್ಳೇದಾಗಬೇಕು, ನನ್ನ ಗಂಡನಿಗೆ ಆಗಬೇಕು, ನನಗೆ ಪ್ರಾಪರ್ಟಿ ಬೇಕು, ಮನಿ ಬೇಕು, ಇಟ್ಸ್ ಎಂಡ್ಲೆಸ್ ಚೇಸ್. ಕರೆಕ್ಟ್. ಎಲ್ಲ ಒಂದು ಕಡೆ ನೀನು ಅದನ್ನು ಬಿಡಲಿಕ್ಕೆ ಸಾಧ್ಯವಾದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಹಿ ವಾಸ್ ಹ್ಯಾಪಿ. ಏನು ಅವ್ರು ಹಾಗೆ ಹೇಳಿರೋ ಮಾತನ್ನು ನಾನು ಶಿರಸಾವಹಿಸಿ ಮಾಡಿದೆ ಅಂಥೇಳಿ. ಒಮ್ಮೆ ಅದು ಅರ್ಥ ಆಗ್ಬಿಟ್ಟ ಮೇಲಂತೂ ಕೇಳೋಕೆ ಏನಿದೆ ಭಗವತಿಯನ್ನು, ಎಲ್ಲವೂ ಅವಳಿಗೆ ಗೊತ್ತು, ಭಗವತಿನೇ ಸಾಕು. ಹಾಂ. ಇನ್ನೇ ಮತ್ತು ಅವಳಿಗೆ ಗೊತ್ತಿದ್ದು ನಮಗೆ ಅದನ್ನು ಕೊಟ್ಟಿಲ್ಲ ಅಂತಂದರೆ ಒಂದು ಕಾಲ ಬರಬೇಕು, ಇಲ್ಲ ಅದು ನಮಗೆ ಒಳ್ಳೇದಲ್ಲ. ಎರಡು ಹೀಗಿರಬೇಕಾದ್ರೆ ಮತ್ತೇನು ಅವಳನ್ನು ಪೀಡಿಸೋದು? ಇವತ್ತಿಗೂ ಅಷ್ಟೆ ನಿರ್ವಿಚಾರದಲ್ಲೇ ನಾನು ನನ್ನ ಧ್ಯಾನವನ್ನು ಮಾಡೋದು. ಹೀಗೆ ಹಾಗೆ ಏನೂ ಇಲ್ಲ. ಕೂತ್ಕೊಂಡ ತಕ್ಷಣ ದೇರ್ ಇಸ್ ಎ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ಒಂದು ಧನ್ಯತೆಯ ಭಾವ ಮನಸ್ಸಿನಲ್ಲಿ ತುಂಬಿ ಬರುತ್ತೆ. ಅಷ್ಟರಿಂದನೇ ನಾನು ನನ್ನ ಧ್ಯಾನವನ್ನು ಶುರು ಮಾಡ್ತೀನಿ. ಯಾವ ಫಾರ್ಮ್ಯಾಲಿಟೀಸ್ನಲ್ಲೂ ಸಮಯವನ್ನು ಕಳೆಯುವಂಥದ್ದು ಇಲ್ಲವೇ ಇಲ್ಲ. ಗ್ಯಾಪ್ ಎಲ್ಲ ರಿಮೂವ್ ಆಗೋಯ್ತು. ಸೊ ನಮಗೆ ನಿರಪೇಕ್ಷ ಭಾವ ಇದ್ದರೆ ಆ ದೇವಿ ಸಕಲಾಪೇಕ್ಷೆಗಳನ್ನು ಪೂರೈಸ್ತಾಳೆ ಅನ್ನೋದು ಒಳ್ಳೆಯದೇ ಆಗುತ್ತೆ ಅಂತ, ಅದರಲ್ಲಿ ಒಳ್ಳೆಯದೇ ಆಗುತ್ತೆ ಅಂತ. ಗಟ್ಟಿ ಮನಸ್ಸು ಆ ರೀತಿ ಗಟ್ಟಿ ಆಗಬೇಕಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ, ಕಷ್ಟಪಡ್ತಾರೆ ಸಾಧಕರು. ನೀವು ಹೇಳಿದ್ರಲ್ಲಿ ಒಂದು ಮಾತು ತುಂಬ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತೆ ಗುರು ಶಿಷ್ಯ ಸಂಬಂಧದಲ್ಲಿ. ಈ ಮಂತ್ರೋಪದೇಶ ಎಷ್ಟು ಎಫೆಕ್ಟಿವೋ ಮೌನೋಪದೇಶನೂ ಅಷ್ಟೇ ಅಂತ ತುಂಬ ಅರ್ಥವತ್ತಾದಂತಹ ರೀತಿಯಲ್ಲಿ ತಾವು ಹೇಳಿದ್ರಿ ಅದನ್ನು. ಸೊ ಆ ರೀತಿಯಲ್ಲಿ ಕನೆಕ್ಟ್ ಆಗ್ತಾರೆ ಗುರು ಶಿಷ್ಯರು ಅಂತ. ನೋಡಿ, ಶರೀರ ರೂಪದಲ್ಲಿ ಇರುವಂತಹ ಗುರುವಿನ ದೊಡ್ಡ ಲಾಭ ನಮಗೇನು ಅಂತಂದರೆ, ಅವರ ಬಗ್ಗೆ 100 ಘಟನೆಗಳ ವಿಷಯದಲ್ಲಿ ನಾವು ಕೇಳ್ಬೋದು, ಪುಸ್ತಕದಲ್ಲಿ ಓದ್ಬೋದು. ಆದರೆ ಅವರ ಜೊತೆನಲ್ಲೇ ಇದ್ದಾಗ ಆ ಒಂದು ಸನ್ನಿವೇಶದ ಮೂಲಕ ನಾವು ವಿಪಾಸ್ತರು ಅಲ್ವಾ. ಅವರು ಮೌನದಲ್ಲಿ, ಅವರ ಜೀವನ ಶೈಲಿನಲ್ಲಿ, ದಿನನಿತ್ಯ ಅವರ ಭೇಟಿನಲ್ಲಿ, ದೃಷ್ಟಿ ಮೂಲಕ, ಸ್ಪರ್ಶದ ಮೂಲಕ, ಕೇವಲ ಮನಸ್ಸಿನ ಇಚ್ಛೆಯ ಮೂಲಕ ಸದಾ ಕಾಲ ಕೃಪೆಯನ್ನು ಮಾಡ್ತಾನೆ ಇರ್ತಾರೆ. ಅವ್ರ ಶರೀರದಲ್ಲಿ ಇಲ್ಲ ಅಂದರೆ ಅದೇನೋ ಕಡಿಮೆ ಆಗ್ಬಿಡುತ್ತೆ ಅಲ್ಲ. ನಮ್ಮ ರಿಸೀವಿಂಗ್ ಸ್ಟೇಷನ್ನಿಗೆ ಶರೀರ ರೂಪದಲ್ಲಿರುವ ಗುರು ಇದ್ದರೆ ಅನುಕೂಲ ಆಗುತ್ತೆ. ಇದು ಒಂದು ಕಾರಣಕ್ಕೇನೆ ಗುರು ನಮ್ಗೆ ಶರೀರ ರೂಪದಲ್ಲಿ ಸಿಗೋದು ಶ್ರೇಷ್ಠತಮ. ಇಲ್ಲದ್ರೆ ಯಾವ ವ್ಯತ್ಯಾಸವೂ ಇಲ್ಲ. ಅವ್ರ ಶರೀರದಲ್ಲಿದ್ದರೂ ಹಾಗೆ ಇರ್ತಾರೆ, ಇಲ್ಲದೇ ಇದ್ದರೂ ಹಾಗೆ ಇರ್ತಾರೆ. ನಮಗೆ ಅದನ್ನು ಗ್ರಹಿಸೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವೇ ಭಗವತಿ ಇದರಲ್ಲಿ ಏನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾಳಂತೆ, ನಾನೇ ಗುರುವನ್ನು ಕಳಿಸ್ಕೊಡೋದು. ಯಾತಕ್ಕಾಗಿ ಅಂತಂದರೆ, ಶಿಷ್ಯ ಅಜ್ಞಾನದಲ್ಲಿದ್ದಾನೆ, ನನ್ನ ಭಕ್ತ ಅಜ್ಞಾನದಲ್ಲಿದ್ದಾನೆ, ಅವನಿಗೆ ನನ್ನನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಅದಕ್ಕಾಗಿ ನಮ್ಮಿಬ್ಬರ ಮಧ್ಯ ಒಂದು ಸೇತುವೆಯಾಗಿ ಗುರು ಇರಲಿ. ಆಗ ಅವರಿಗೆ ಗ್ರಹಿಸುವಂಥದ್ದು ಪರಮಸತ್ಯ ಏನಿದೆ
ಅದನ್ನು ಗ್ರಹಿಸೋದಕ್ಕೆ ಮಾಧ್ಯಮ ಆಗಲಿ ಅಂಥೇಳಿ ಅಪಾರವಾದ ಕರುಣೆಯಿಂದ ನಾನು ಗುರುವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾಳೆ. ಇಂಥ ಕೃಪೆ ದೇವಿದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಇವಾಗ ಶರೀರ ಭಾವ ಅಶರೀರ ಭಾವದಲ್ಲಿದ್ದಾಗಲೂ ಕೂಡ ಕೃಪೆ ಆಗುತ್ತೆ. ಅದಕ್ಕೆ ನಿಮಗೆ ರುದ್ರಾಕ್ಷ ದೊರೆತಿದ್ದ ಸಂದರ್ಭವನ್ನು ಹೇಳ್ಬೋದು. ಒಂದು ಅದನ್ನು ಹೇಳಿ ಗುರುಮ. ಜೊತೆಗೆ ಈ ರುದ್ರಾಕ್ಷದ ವಿಶೇಷ ಏನು, ಯಾತಕ್ಕೆ ರುದ್ರಾಕ್ಷನೇ ಕೊಡ್ತೀನಿ ಅಂತ ಗುರುಗಳು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ. ಓಕೆ, ಅದನ್ನು ಓದ್ತಾ ಇದ್ದಾಗ ನನ್ನ ಮನಸ್ಸಿಗೆ ಬಂದು ತುಂಬ ಚೆನ್ನಾಗಿದೆ ಆ ಪ್ರಸಂಗ. ನೀವು ಹೇಳಿದ್ರಲ್ಲ, ಯಾವ ಕರುಣೆನೋ ಯಾವ ಕೃಪೆನೋ ಯಾವ ಮೌನ ಸಂದೇಶಗಳು ಇಲ್ಲಿಂದ ಅಲ್ಲಿಗೆ ಹೋಗುತ್ತಾ ಗೊತ್ತಾಗಲ್ಲ. ಬಂತು ನಿಮಗೆ ಗುರು ಸ್ವಾಮಿ ರಾಮ ಅವರು ಗುರುವಾಗಿ ಒಂದು ಅನಂತವಾದ ವ್ಯಕ್ತಿತ್ವದಲ್ಲಿ ಒಂದು ಅಂಶ ಏನು ಅವ್ರದ್ದು ಅಂತಂದರೆ, ಅವ್ರದ್ದೇ ಮಾತಿನಲ್ಲಿ ಹೇಳಬೇಕು ಅನ್ನೋದಾದರೆ, ಅವ್ರು ಅಮೇರಿಕಾದಲ್ಲಿ ಕಳೆದಿದ್ದು ಸಮಯ ಜಾಸ್ತಿ ಅಲ್ವಾ, ಅಲ್ಲಿ ಹೇಳ್ತಾ ಇದ್ರು ಅವರು, ನನಗೆ ಯಾರಾದರೂ ನಮ್ಮ ಶಿಷ್ಯರು $1 ಕೊಟ್ಟರೆ ನನಗೆ ಅದನ್ನು $10 ಮಾಡಿ ಮಲ್ಟಿಪ್ಲೈ ಮಾಡಿ ವಾಪಸ್ ಕೊಡುವವರೆಗೂ ನಾನು ಐ ವಿಲ್ ನಾಟ್ ಟೇಕ್ ರೆಸ್ಟ್. ಇಟ್ಸ್ ಅ ವೆರಿ ಮೆಟಫಾರಿಕಲ್ ವೇ ಆಫ್ ಸೇಯಿಂಗ್. ಏನು ಅಂದರೆ ಅದು ಹಣ ಅಲ್ಲ, ಕೃಪೆ. ಹಾಗಾಗಿ ಒಂದು ಮಾತನ್ನು ಅವ್ರು ಹೇಳಿಬಿಟ್ಟಿದ್ದಾರೆ ಅಂತಂದರೆ ಅದು ನಡೆದೇ ತೀರಬೇಕು. ಕೆಲವು ಸರ್ತಿ ಕಾಲಕ್ಕಾಗಿ ಅವರು ಕಾಯ್ಬೋದು. ಅದಕ್ಕೆ ಒಂದು ಈ ಘಟನೆ ನೀವೇನು ರುದ್ರಾಕ್ಷದ ಬಗ್ಗೆ ಹೇಳಿದ್ರಿ, ಅದು ಅವ್ರ ಶರೀರದಲ್ಲೇ ಇದ್ದಾಗ ಹೇಳಿದರು, ಒಂದು ಸರಿಯಾದ ಸಮಯದಲ್ಲಿ ನಾನು ನಿಮಗೆ ಒಂದು ಹೆಡೆ ಇರುವಂತಹ ರುದ್ರಾಕ್ಷವನ್ನು ಕೊಡ್ತೀನಿ ಅಂತ. ಏನೋ ಕಾಲದ ಒಂದಿದ್ರಲ್ಲಿ ನಾವು ಮರ್ತು ಹೋದ್ವಿ, ಅದನ್ನು ಕೇಳಬೇಕು ಅಂತಲೂ ಗೊತ್ತಾಗ್ಲಿಲ್ವೋ, ನಂಗೆ ನಿಜಕ್ಕೂ ಗೊತ್ತಿಲ್ಲ. ಈಗ ವೆನ್ ಐ ರಿಕಾಲ್ ಒಟ್ನಲ್ಲಿ ಅದ್ರ ಪ್ರಸ್ತಾಪವೇ ಬರಲಿಲ್ಲ. ಆಮೇಲೆ ಅನೇಕ ಸರ್ತಿ ಅವ್ರನ್ನ ಭೇಟಿ ಮಾಡಿದ್ರು. ಅವ್ರ ಶರೀರ ಬಿಟ್ಟ ಮೇಲೆ ಯಾವತ್ತೋ ಒಂದು ದಿವಸ ನನಗೆ ಹೀಗೆ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾರೆ, ಅರೆ ರೀ ಸ್ವಾಮಿ ರಾಮ ಅವರು ಈ ಥರ ಒಂದು ರುದ್ರಾಕ್ಷ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಲೇ ಇಲ್ವಲ್ಲ ನನ್ನ ಮಟ್ಟದಲ್ಲಿ. ಅವಾಗ ಅವ್ರ ಶರೀರದಲ್ಲಿದ್ದರೆ ಮಾತ್ರ ಕೊಡೋಕ್ಕಾಗುತ್ತೆ ಅಂತ ಹೇಳಿ ಕೊಡಲೇ ಇಲ್ವಲ್ಲ. ದಟ್ ಮೀನ್ಸ್ ಹಿ ಹ್ಯಾಸ್ ನಾಟ್ ಕೆಪ್ಟ್ ಅಪ್ ಹಿಸ್ ಪ್ರಾಮಿಸ್. ಸ್ವಲ್ಪ ನಾನು ಲೀನಿಯನ್ಸ್ ಜಾಸ್ತಿ ಅವ್ರ ಜೊತೆ. ನಾಟ್ ಕೆಪ್ಟ್ ಅಪ್ ಹಿಸ್ ಪ್ರಾಮಿಸ್ ಅಂತ ಕನ್ಕ್ಲೂಡ್ ಮಾಡಿಬಿಟ್ಟೆ ನಾನು ಅಷ್ಟೇ. ಹಾಗೆ ಅನ್ಕೊಂಡ್ಬಿಟ್ಟು ನಾನು ಬಿಟ್ಟೆ. ಹೋಗ್ಲಿ ಬಿಡು, ನನಗೂ ಅದ್ರದ್ದು ಇಂಪಾರ್ಟೆನ್ಸ್ ಏನಂತ ಗೊತ್ತಿಲ್ಲ. ಅವ್ರೇನೋ ಕೊಡ್ತೀನಿ ಅಂದಿದ್ರು, ಯಾತಕ್ಕೆ ಕೊಡ್ತೀನಿ ಅಂದಿದ್ರು, ಅದರದ್ದು ಪ್ರಾಮುಖ್ಯತೆ ಏನೋ ಎಂಥದ್ದು ಗೊತ್ತಿಲ್ಲ. ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು ಅದನ್ನು. ನಾನು ಹಂಗೆ ಅಂದ್ಕೊಂಡು ಕೊಡಲಿಲ್ಲ, ಈ ಡಿಡ್ ನಾಟ್ ಕೀಪ್ ಅಪ್ ಹಿಸ್ ಪ್ರಾಮಿಸ್, ಏನೋ ಆಗಿರ್ಬೋದು ಬಿಡು ಅಂದ್ಕೊಂಡು ಅದನ್ನು ಡ್ರಾಪ್ ಮಾಡಿದೆ. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಘಟನೆ ನಡೆದಿತ್ತು. ಅವರು ಕುಲಕರ್ಣಿ ಅನ್ನೋರು ಟ್ರೆಕ್ಕಿಂಗಿಗೆ ಹೋಗ್ತಾರೆ ಹಿಮಾಲಯದಲ್ಲಿ ಒಂದು ಗುಂಪಿನ ಜೊತೆಯಲ್ಲಿ. ಆತ ಆಗ ಯಾವುದೊಬ್ಬ ಮಿನಿಸ್ಟರ್ಗೆ ಸೆಕ್ರೆಟ್ರಿ ಆಗುತ್ತೆ, ಪರ್ಸನಲ್ ಸೆಕ್ರೆಟ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅವ್ರು ಯಾರೂ ನಮಗೆ ಗೊತ್ತಿಲ್ಲ, ಕರ್ನಾಟಕದವರೇ ಅವರು. ಸೊ ಅವ್ರ ಜೊತೆಯಲ್ಲಿ ಟ್ರೆಕ್ಕಿಂಗ್ ಹೋದಾಗ ಆ ಗ್ರೂಪಲ್ಲಿ ಹೋಗ್ತಾ ಇರುವಾಗ ಏನಾಗುತ್ತೆ, ಇವರೊಂದು ಸ್ವಲ್ಪ ಹಿಂದೆ ಉಳಿತಾರೆ. ಆಗ ಆ ಸಾಧು ಬರ್ತಾನೆ ಎದುರುಗಡೆ, ಬಂದ್ಬಿಟ್ಟು ಹಿಂಗೆ ಕರೀತಾರಂತೆ. ಅವ್ರು ಹೇಳಿದ್ರದು ನಮಗೆ ಎದುರುಗಡೆ ಕೂತ್ಕೊಂಡು ಹೇಗೆ ತಮ್ಮ ಅನುಭವ ಆಯಿತು ಅನ್ನೋದನ್ನು ಹೇಳಿದ್ರಲ್ಲ, ಅದ್ಭುತವಾಗಿತ್ತು. ಈಸ್ ಎ ವೆರಿ ಗುಡ್ ನೆರೇಟರ್ ಆಲ್ಸೋ. ಹಿಂಗೆ ಕರೆದಂತೆ ಅವನು. ಇವ್ರು ಆ ಕಡೆ ಈ ಕಡೆ ನೋಡಿ ಅವು ತನಗೆ ಕರೀತಿರೋದು ಅಂತ ಗೊತ್ತಾದ್ಮೇಲೆ ಅವ್ರ ಹತ್ರ ಹೋಗುತ್ತೆ. ಸ್ವಲ್ಪ ಎದುರಿಗೇನೋ ಆಗುತ್ತಲ್ವಾ, ಹೈಯರ್ ಹಿಮಾಲಯಸಲ್ಲಿ ಯಾರೂ ಇರಲ್ಲ, ಮತ್ತು ಗ್ರೂಪ್ನವ್ರು ಬೇರೆ ಮುಂದೆ ಮುಂದೆ ಹೋಗ್ತಿದ್ದಾರೆ. ಹತ್ರ ಹೋದ ತಕ್ಷಣ ಅವ್ನು ಹಿಂಗೆ ನೋಡಿಬಿಟ್ಟು ಕಮ್ ವಿತ್ ಮೀ ಅಂತ ಅಂದಂತೆ. ಇವ್ರಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಆದರೆ ಆ್ಯಕ್ಚುಲಿ ಐ ಥಿಂಕ್ ಹಿ ವಾಸ್ ಹಿಪ್ನೋಟೈಸ್ಡ್. ಹಾಂ, ಅದೇ ಆಜ್ಞಾಚಕ್ರದಲ್ಲಿ ಹೇಳ್ತಾರಲ್ಲ ಅವರು, ಅಲ್ಲೇ ಪಕ್ಕದಲ್ಲೇ ಇತ್ತು ಗುಹೆ. ಕರ್ಕೊಂಡು ಹೋಗಿ ಕೂರಿಸ್ತಾರೆ. ಕೂರಿಸ್ಬಿಟ್ಟು ನೀನು ಒಂದು ಕ್ಷಣ ಕಣ್ಣು ಮುಚ್ಕೋ ಅಂತ. ಈ ಸಾಧುನೂ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ದಾರೆ, ಇವ್ರನ್ನ ಎದುರುಗಡೆ ಕೂರಿಸ್ಕೊಂಡು. ಇವ್ರು ಕಣ್ಣು ಮುಚ್ಕೊಳ್ತಾರಂತೆ. ಕಣ್ಣು ಮುಚ್ಕೊಂಡ ತಕ್ಷಣ ಏನೋ ಒಂದು ಅನುಭವ ಆದಂಗೆ ಆಗುತ್ತೆ, ಬೆಳಕಿನ ಅನುಭವ ಇದು, ಏನೂ ಅಂತ ಗೊತ್ತಾಗೋದಿಲ್ಲ. ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟಾಗ ಗೊತ್ತಾಯ್ತಾ ಅಂತ ಕೇಳಿದ್ರೆ ಹ್ಞೂ ಅಂತ. ಅವ್ರು ಗೊತ್ತಾಯ್ತಾ ಅಂತ ಕೇಳಿದ್ಮೇಲೆ ಇವ್ರಿಗೆ ಗೊತ್ತಾಯ್ತು. ಹಾಂ ಆಗಿದೆ ಹಾಗೆ ಅದು. ಹ್ಞೂ ಅಂತಂದೆ. ಏನು ಹೇಳು ಅಂತ ಕೇಳಿದ ತಕ್ಷಣ ನಾನು ನನ್ನ ಆಜ್ಞಾಚಕ್ರದಲ್ಲಿ ಒಬ್ಬರು ನೋಡಿದೆ, ಲೈಕ್ ಯು ಸಿ ಎ ವಿಡಿಯೋ ಕಣ್ಣಾರೆ. ಸೊ ಕ್ಲಿಯರ್. ಹಾಂ ಕ್ಲಿಯರ್. ಯಾರದು? ಹಾಂ ನನ್ನ ಗುರುಗಳು ಅವರು, ಸ್ವಾಮಿ ರಾಮ ಅವರು ಅಂತಾರೆ. ಸರಿ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಜೋಳಿಗೆ ಒಳಗಿಂದ ಆ ಒಂದು ರುದ್ರಾಕ್ಷವನ್ನು ತೆಗೆದು ಟೇಕ್ ಇಟ್ ಟು ಬ್ಯಾಂಗ್ಳೂರು
ಅಷ್ಟೇ. ಟೇಕ್ ಇಟ್ ಟು ಬ್ಯಾಂಗ್ಳೂರು. ಹಿಮಾಲಯದಿಂದ ಬೆಂಗಳೂರು ತಲುಪಿಸ್ಬಿಟ್ರು ಅಂತ ಹೇಳಿ ಮಾಡ್ತಾರೆ. ನಾವು ಯು ಕ್ಯಾನ್ ಗೋ ಅಂತ ಹೇಳ್ತಾರಂತೆ. ತುಂಬ ಜಾ ಸಕ್ತೆ ಹೋ ಅಂತ. ಇವ್ರು ಹೇಳ್ತಾರೆ ಎಲ್ಲಿ ಹೋಗೋದು ನಾನು, ಎಷ್ಟೊತ್ತಾಗೋಗಿದೆ ನಾನು ಇಲ್ಲಿ ಕೂತ್ಕೊಂಡು, ಅವರೆಲ್ಲ ಮುಂದೆ ಹೊರಟೋಗಿರ್ತಾರೆ, ಈಗ ನನಗೆ ಹೇಗೆ ಹೋಗೋದು ಅಂತಲೇ ಗೊತ್ತಿಲ್ಲ, ಈಸ್ ವೆರಿ ಆ್ಯಂಕ್ಷಿಯಸ್ ಅಂತ ಹೇಳ್ತಾರಂತೆ. ನಕ್ಬಿಟ್ಟು ಸಾಧು ಆ ಥರ ಏನೂ ಆಗಿರಲ್ಲ, ಯು ವಿಲ್ ಜಾಯ್ನ್ ಯುವರ್ ಗ್ರೂಪ್, ಹೋಗು ಹೋಗು ಏನೂ ಆಗಲ್ಲ ಅಂತ ಹೇಳ್ತಾರಂತೆ. ಹೊರಗಡೆ ಹೋಗಿ ಒಂದು 10 ಹೆಜ್ಜೆ ಹೋಗಿದ್ದಾರೆ, ಸಿಕ್ಬಿಡ್ತಾರೆ ಅವರಿಗೆ. ಟೈಮ್ ಲ್ಯಾಪ್ಸ್, ಟೈಮ್ ಆಗೇ ಇರೋದಿಲ್ಲ ಅಲ್ಲಿ. ಅರೆಸ್ಟೆಡ್, ಟೈಮ್ ಅರೆಸ್ಟೆಡ್. ಕಾಲವೇ ನಿಂತಿದೆ ಹೇಳ್ತಾರಲ್ಲ ಪದ್ಮಚರಣರು, ಹಾಗೆ ಎವ್ರಿಥಿಂಗ್ ಈಸ್ ಸ್ಟ್ಯಾಂಡ್ ಸ್ಟಿಲ್. ಆಮೇಲೆ ಅವ್ರ ಗುಂಪಿನಲ್ಲಿ ಸೇರಿಕೊಂಡು ಹೋದೆ ನಾನು. ಅದನ್ನು ಯಾವಾಗಲೂ ಜೋಬಲ್ಲೇ ಇಟ್ಕೊಂಡು ಓಡಾಡೋರಂತೆ ಪಾಪ ಅವರು. ಯಾಕೆಂದರೆ ಟೇಕ್ ಇಟ್ ಟು ಬ್ಯಾಂಗ್ಳೂರ್ ಅಂದ್ಬಿಟ್ರು ನಮ್ಮ ಗುರುಗಳು. ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ, ಕೊಡೋ ತನಕ ನನಗೆ ನೆಮ್ಮದಿ ಇಲ್ಲ, ಏನು ಮಾಡೋದು ಅಂತ ಒಂದು ಕವರಲ್ಲಿ ಸುತ್ತಿ ಇಟ್ಕೊಂಡಿದ್ರಂತೆ ಅವರು. ಯಾರಾದರೂ ಹಂಗೆ ಸಿಕ್ಬಿಟ್ರೆ ತಕ್ಷಣ ಕೊಡ್ಬೋದು ಅಂತ ಹೇಳಿ ಅಂತ. 8 ತಿಂಗಳು ಅವರು ಅದನ್ನು ಕಾದಿದ್ದಾರೆ ನೋಡಿ ಹಿಡ್ಕೊಂಡವರು. ಆಮೇಲೆ ಅವರು, ನಾವು ಇರೋದು ಬಸವೇಶ್ವರ ನಗರ, ರಾಜಾಜಿನಗರ ತುಂಬ ಹತ್ತಿರ. ಅವ್ರ ಸಿಸ್ಟರ್ ಮನೆಗೆ ಬಂದಿದ್ದಾರೆ ಹಿಂದಿನ ದಿವಸ. ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಅಭ್ಯಾಸ ಅವರಿಗೆ. ಪೇಪರಿಂಗ್ ತೆಕ್ಕೊಂಡಿದ್ದಾರೆ. ಅವಾಗೆಲ್ಲ ಪ್ಯಾಂಪ್ಲೆಟ್ಸ್ ಹಂಚಿಬಿಟ್ಟೆ ನಾವು ಯೋಗ ಕೋರ್ಸಸ್ ಬಗ್ಗೆ ಎಲ್ಲ ಪಬ್ಲಿಸಿಟಿ ಅದು ಒಂದೇ ಇದ್ದದ್ದು. ತಕ್ಷಣ ಅದು ಹಿಂಗೆ ಕೆಳಗಡೆ ಬಿದ್ದಿದೆ. ನೋಡ್ತಾರೆ, ಸ್ವಾಮಿ ರಾಮ ಅವರ ಡೈರೆಕ್ಟ್ ಡಿಸೈಪಲ್ ಅಂತ ಇದೆ ಅದರಲ್ಲಿ ಅಂತ. ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕಲ್ಲ. ಇವ್ರೇನು ಗೊತ್ತಾಗೋಯ್ತು ಅವರಿಗೆ, ಇವರಿಗೆ ನಾನು ಕೊಡಬೇಕಾಗಿರೋದು ಅಂತ ಹೇಳಿ ಕನೆಕ್ಷನ್ ಸಿಕ್ಬಿಡ್ತು. ಇಮ್ಮಿಡಿಯೇಟಾಗಿ ಫೋನ್ ಮಾಡಿದ್ದಾರೆ ಅವರು. ಫೋನ್ ಮಾಡಿ, ಹೌದಾ ಯಾವಾಗ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಪಟ್ಟಾಭಿಯವರು ಕೇಳಿದ್ರೆ, ಇಲ್ಲ ಇನ್ನು 5 ನಿಮಿಷದಲ್ಲಿ ನಿಮ್ಮ ಮನೇಲಿ ಇದ್ದೀನಿ ಅಂಥೇಳಿ ಬಂದುಬಿಟ್ಟು, ಇವತ್ತು ನನಗೆ ತುಂಬ ನಿರಾಳ ಆಯಿತು, ನಿಮಗೆ ತಲುಪಿಸಿದ ಮೇಲೆ ಗುರು ಕೊಟ್ಟಿರೋ ಜವಾಬ್ದಾರಿನ ನಾನು ಸಂಪೂರ್ಣ ಮಾಡಿದೆ ಅಂಥೇಳಿ ಈ ಥರ ಆಯಿತು ಅನುಭವ ಅಂತ ಹೇಳ್ತಾರೆ. ಇನ್ನು ರುದ್ರಾಕ್ಷ ಅಂತಂದರೆ ಅದನ್ನು ಪೌರಾಣಿಕವಾಗಿ ಹೇಳೋದೇನು ಅಂತಂದರೆ, ಶಿವನ ಕಣ್ಣುಗಳಿಂದ ಉದುರಿದ ಇದು ಏನೋ ಕಣ್ಣೀರು, ಅದರಿಂದಾಗಿ ಅದು ರುದ್ರಾಕ್ಷ ಆಯಿತು ಅಂತ ಹೇಳಿ ಅಂತ. ರುದ್ರಾಕ್ಷ ಅನ್ನೋ ಥರ ಅಂದರೆ ರುದ್ರಾಕ್ಷ ಅನ್ನೋದು ರುದ್ರನ ಒಂದು ಅಂಶವೇ, ಅವನ ಕಣ್ಣೇ ಅದು ಅಂತ ಹೇಳಿ ಅಂತ. ಅದನ್ನು ಸಿಂಬಾಲಿಕಾಗಿ ತೆಗೆದುಕೊಂಡ್ರೆ ಅದರಲ್ಲಿ ಏಕಮುಖ ದಶಮುಖದ ತನಕನೂ ಇದೆ ಅಂತ ಹೇಳಿ ಅಂತ. ಇದರಲ್ಲಿ ಏನು ವಿಶೇಷ ಆಯಿತು ಅಂದರೆ, ಆ ರುದ್ರಾಕ್ಷದ ನಿಂಗೆ ಒಳಗಡೆಯಿಂದ ಹೀಗೆ ನಾಗ ಹೆಡೆ ಎತ್ತಿರೋದು, ಅದರ ಜೊತೆನಲ್ಲಿ ಒಂದು ಮಂತ್ರ ಬರೆದಿರೋದು ಚೀಟಿನೂ ಇತ್ತು ನಮಗೆ. ಗುರುದೇವ್ ಯಾಕೆ ಅದನ್ನು ಕೊಟ್ಟರು ಅಂತಂದರೆ, ಆಗಷ್ಟೇ ನಾವು ಸಂಸ್ಥೆಯನ್ನು ಹುಟ್ಟಾಕಿದ್ವಿ, ಒಂದು 4-5 ವರ್ಷ ಆಗಿತ್ತು. ಸಾಧನ ಸಂಗಮವನ್ನು 86 ಪಟ್ಟಾಭಿಯವರು ಪ್ರಾರಂಭ ಮಾಡಿದ್ರು. 88 ನಮ್ಮ ಮದುವೆ ಆಗಿದ್ದು. 89, 90 ಐ ಥಿಂಕ್ 90 ನಮಗೆ ಈ ಆಶ್ರಮಕ್ಕೆ ಜಾಗ ಸಿಕ್ಕಿದ್ದು ಸರ್ಕಾರದಿಂದ 10 ಎಕರೆ. ಸೊ ಅದನ್ನು ಒಂದು ಪ್ರಾಜೆಕ್ಟನ್ನು ನಾವು ಮಾಡೋದಕ್ಕೆ ಅಂತ ತುಂಬ ಕಷ್ಟಪಡ್ತಾ ಇದ್ವಿ. ಫೈನಾನ್ಷಿಯಲಿ ಕಾಂಟ್ಯಾಕ್ಟ್ಸು ಇವೆಲ್ಲ ಇಲ್ಲದೆ ವಿ ಸ್ಟಾರ್ಟೆಡ್ ಇಟ್ ಫ್ರಮ್ ದ ಸ್ಕ್ರ್ಯಾಚ್. ಹಾಗೆ ಆ ಹಂತದಲ್ಲಿ ಸ್ವಾಮಿರಾಮ, ಯಾಕೆಂದರೆ ಅದನ್ನು ನಾವು ಸ್ವಾಮಿರಾಮ ಅವರಿಗೆ ಡೆಡಿಕೇಟ್ ಮಾಡಿರೋದು ಆಶ್ರಮವನ್ನು, ಸ್ವಾಮಿರಾಮ ಸಾಧನ ಧಾಮ ಅಂಥೇಳಿ. ಸೊ ಈ ಒಂದು ಮಂತ್ರ ಮತ್ತು ಆ ರುದ್ರಾಕ್ಷ ಅದು ಒಂದು ರೀತಿ ಕಲ್ಪವೃಕ್ಷ. ಅದು ಈ ಮಂತ್ರ ಜಪವನ್ನು ಮಾಡಿ ಅದನ್ನು ನೀವು ಜೊತೆಯಲ್ಲಿ ಇಟ್ಕೊಳ್ಳಿ, ಒಂದು ಸೀಕ್ರೆಟ್ ಪ್ಲೇಸಲ್ಲಿ, ಒಂದು ಐಸೋಲೇಟೆಡ್ ಪ್ಲೇಸಲ್ಲಿ ಇಟ್ಕೊಂಡ್ರೆ ಆಯಿತು. ಏನೋ ನಮ್ಗೆ ಇನ್ಸ್ಟ್ರಕ್ಷನ್ಸು ಬಂದಿಲ್ಲ ಆ ಥರ. ಇಟ್ ವಾಸ್ ಅಂಡರ್ಸ್ಟುಡ್ ಇನ್ ಸೈಲೆನ್ಸ್, ಇಟ್ಕೊಳ್ಳಿ ಅಂತ ಹೇಳಿ. ಆ ಪರ್ಪಸ್ಸಿಗೋಸ್ಕರ ಅವ್ರು ಕೊಟ್ಟಿದ್ರು. ಆಯಿತು, ಕೊನೆಗೆ ಸಂಸ್ಥೆಯನ್ನು ನಾವು ಆ ಹಂತಕ್ಕೆ ತರಲಿಕ್ಕೆ ಆಯಿತು. ದೇರ್ ವಾಸ್ ಸ್ಟ್ರಗಲ್, ದೇರ್ ವಾಸ್ ಚಾಲೆಂಜ್, ನೋ ಡೌಟ್. ಯಾಕಂದರೆ ಗುರು ಏನೆಲ್ಲವನ್ನ ಕೊಟ್ಟರೂ ಕೂಡ ನೀವು ಪ್ರೋಸೆಸ್ಸಲ್ಲೇ ಬರಬೇಕು ಅನ್ನೋದನ್ನ ನಿಯಮ, ಅದು ಪ್ರಕೃತಿಯ ನಿಯಮ. ಸಕ್ರಮವಾಗೇ ಇರಬೇಕು, ಅಕ್ರಮ ಆಗಲ್ಲ. ಆದರೆ ಏನಾಗುತ್ತೆ ಗೊತ್ತಾ, ಆಶ್ರಮ ಬೆಳೆಯುತ್ತೆ, ನಾವು ಬೆಳೆಯಲ್ಲ. ಅದು ದೊಡ್ಡ ದುರಂತ ಅಲ್ವಾ? ಅಂದರೆ ಅಲ್ಲೇ ನಮ್ಮ ಶಕ್ತಿ ಎಲ್ಲ ವ್ಯಯವಾಗ್ತಾ ಇರುತ್ತೆ ಬೆಳೆಸೋದ್ರಲ್ಲಿ. ಹಾಗಾಗಿ ಪ್ರೋಸೆಸ್ಸಲ್ಲೂ ಇರಬೇಕು, ಗೈಡೆನ್ಸು ಇರುತ್ತೆ, ಪ್ರೊಟೆಕ್ಷನ್ನು ಇರುತ್ತೆ. ಪ್ರೋಸೆಸ್ ಇಲ್ಲದೆ ಇದ್ದರೆ ಏನಾಗುತ್ತೆ, ನಮಗೆ ಸಿಕ್ಕಿರೋ ಫಲದ ಬಗ್ಗೆ ವ್ಯಾಲ್ಯೂ ಇರೋದಿಲ್ಲ. ಎರಡನೇದಾಗಿ ಆ ಪ್ರೋಸೆಸ್ಸಲ್ಲಿ ನಾವು ನಮ್ಮನ್ನು ಒಳಪಡಿಸ್ಕೊಳ್ಳದೆ ಇದ್ದರೆ ನಮ್ಮ ಆಂತರ್ಯದ ಮಾರ್ಪಾಡುಗಳಾಗಲ್ಲ. ಚಾಲೆಂಜಸ್ ಬರೋದು ಅದಕ್ಕೆ ಅಲ್ವಾ.
ಸವಾಲುಗಳ ಜೀವನದಲ್ಲಿ ಬರೋದೇ ಅದಕ್ಕಾಗಿ. ಅದು ಪೂರ್ವಜನ್ಮದ ಕರ್ಮದ ಫಲವೇ ಆದರೂ ಕೂಡ ಎಲ್ರಿಗೂ ಅದು ಯಾರಿಗೂ ತಪ್ಪಿದ್ದಲ್ಲ, ಮಹಾತ್ಮರಿಗೆ ತಪ್ಪಿದ್ದಲ್ಲ. ವ್ಯತ್ಯಾಸ ಏನಂದರೆ ಅದನ್ನು ಅವರು ಶಾಪವನ್ನು ವರವನ್ನಾಗಿ ಮಾಡಿಕೊಳ್ಳುವಂತಹ ದಾರಿಯನ್ನು ಕಂಡುಕೊಂಡಿರ್ತಾರೆ ಸಾಧನೆ ಮೂಲಕ. ಶಿಷ್ಯರಿಗೂ ಅದನ್ನೇ ಅವರು ಕೊಡ್ತಾರೆ, ಶಕ್ತಿಯನ್ನು, ಒಂದು ಆಂತರ್ಯದ ಜ್ಞಾನ. ಹಾಗಾಗಿ ಸ್ವಾಮಿ ರಾಮ ಅವ್ರ ಪುಸ್ತಕದಲ್ಲಿ ಇದನ್ನು ಹೇಳ್ತಾರೆ. ಆಶ್ರಮ ಅಂತಂದರೆ ಶ್ರಮವಿಲ್ಲದೆ ಇರುವಂತಹ ಜೀವನದ ಒಂದು ಪರಿಕಲ್ಪನೆ, ಅದು ಆಶ್ರಮ. ಗುರುವಿನ ರಕ್ಷಣೆಯಲ್ಲಿ ನೀವು ಇರ್ತೀರಿ, ಮತ್ತು ಸಾಧನೆ ಮಾಡೋದಕ್ಕೆ ಒಂದು ವಾತಾವರಣ ಇರುತ್ತೆ, ಅದೆಲ್ಲ ಸರಿ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ದ ಪ್ರೋಸೆಸ್. ಜೀವನದ ಪ್ರೋಸೆಸ್ ಏನಿದೆ, ಆ ಕರ್ಮಗಳನ್ನು ದಾಟಿಕೊಂಡು ಹೋಗುವಂಥದ್ದನ್ನು ಗುರುವಿನ ಜೊತೆಯಲ್ಲಿದ್ದಾಗಲೂ ಕೂಡ ಅದನ್ನು ನಾವು ಅನುಭವಿಸಲೇಬೇಕು. ಏನಂದರೆ ಅಲ್ಲಿ ಸಾಮಾನ್ಯರಿಗೂ ಮತ್ತು ಶಿಷ್ಯರಾಗಿದ್ದರಿಗೂ ಇರೋ ವ್ಯತ್ಯಾಸ ಏನು? ಕರ್ಮ ಯಾರನ್ನೂ ಬಿಟ್ಟಿದ್ದಲ್ಲ, ಸಾಮಾನ್ಯರನ್ನು ಬಿಡಲ್ಲ. ಸಾಮಾನ್ಯರಿಗೆ ಹೌ ಆ್ಯಂಡ್ ವಾಟ್ ಅನ್ನೋದು ಗೊತ್ತಾಗೋದಿಲ್ಲ. ನನಗೆ ಎಲ್ಲ ವೈ ಮೀ ಇದು ಒಂಥರ ಇವಾಗ ಟ್ರೆಂಡಿ ಎಕ್ಸ್ಪ್ರೆಷನ್ನು ಎಲ್ರದ್ದು, ಅದಕ್ಕೆ ನಾನು ಅದನ್ನು ಬಳಸುವಂಥದ್ದು, ಆಯಿತಾ? ವೈ ಮೀ ಅದು ಡೆಡ್ ಎಂಡ್. ಅದರಿಂದಾಗಿ ಮನಸ್ಸಿಗೆ ಎಷ್ಟೊಂದು ಕಸಿ ಬಿಸಿ, ದುಃಖ, ಕೋಪ, ನಿಷ್ಠುರ, ಮನಸ್ಸು ಎಷ್ಟು ಶಾಂತವಾಗಿರುತ್ತೆ. ಕರ್ಮದ ಸಿದ್ಧಾಂತದ ಒಂದು ಸ್ಪಷ್ಟವಾದಂತಹ ಅನುಭವದ ಮೂಸೆನಲ್ಲಿ ಅದರ ಒಂದು ನಿರ್ಣಯಾತ್ಮಕವಾದ ಅರ್ಥ ನಮಗೆ ಸಿಗಲಿಲ್ಲ ಅಂದರೆ ಈ ಜೀವನ ಶಾಶ್ವತವಾಗಿ ಕ್ವಶನ್ ಮಾರ್ಕ್. ಬೇರೆ ಇನ್ನೆಲ್ಲೂ ಇದಕ್ಕೆ ಉತ್ತರವೇ ಇಲ್ಲ. ಇದು ನಿಶ್ಚಯಾತ್ಮಕವಾದ ಸತ್ಯ. ಇದು ಗುರು ಆ ಜ್ಞಾನವನ್ನು ಕೊಡ್ತಾನೆ. ವೈ ಮೀ ಅಂತೀಯಲ್ಲಪ್ಪ, ಅದಕ್ಕೆ ಇದಿದು. ಆದರೆ ಅಂಥ ಸಂದರ್ಭಗಳಲ್ಲಿ ಕೆಲವು ಕರ್ಮಗಳು ಎಷ್ಟು ಆಳವಾಗಿರುತ್ತೆ, ಅದು ಎಷ್ಟು ಕ್ರೂರವಾಗಿರುತ್ತೆ, ಆ ಲೆಕ್ಕಕ್ಕೆ ಅಲ್ಲಿಗೆ ಅವನ ಜೀವನ ಅಂತ್ಯ ಆಗಬೇಕು, ಆ ಕರ್ಮವನ್ನು ಅನುಭವಿಸುವಾಗಲೇ ಅಂತ. ಅಂಥ ಸಂದರ್ಭದಲ್ಲಿ ಆ ಶಿಷ್ಯ ಏನಾದರೂ ಒಂದಷ್ಟು ಅರ್ಥಪೂರ್ಣವಾದ ಸಾಧನೆ ಮಾಡಿದ್ದು ಒಂದು ಹಂತಕ್ಕೆ ಬಂದಿದ್ದರೆ ಆ ಕರ್ಮವನ್ನು ದಾಟಬೇಕಾದ ಸಂದರ್ಭದಲ್ಲಿ ನೋಡಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಹೌದು. ಆಗ ಗುರು ಏನು ಮಾಡ್ತಾನಂತೆ ಅಂದರೆ, ಇನ್ನೊಂದು ಸ್ವಲ್ಪ ಬಾಕಿ ಉಳಿದಿದೆ ಅವನಿಗೆ ಕಂಪ್ಲೀಟ್ ಆಗೋಕ್ಕೆ. ಅದಕ್ಕೆ ಅವನು ಮತ್ತೆ ಜನ್ಮ ಎತ್ತಿ ಬಂದು ಮತ್ತೆ ಆ ಗರ್ಭದಲ್ಲಿ 9 ತಿಂಗಳು ಕಳೆದು ಮತ್ತೆ ಬಾಲ್ಯ, ಈ ಎಲ್ಲ ಅವಸ್ಥೆಗಳನ್ನು ದಾಟಿ ಬರುವಂಥದ್ದು ಎಷ್ಟೊಂದು ಸಮಯ ವ್ಯರ್ಥ ಅವನಿಗೆ. ಯಾಕಂದರೆ ಈ ಹಂತ ದಾಟಿ ಅವನು ಇನ್ನು ಬೇರೆ ಲೋಕಗಳಿಗೆ ಹೋಗಬೇಕಲ್ಲ, ಅಲ್ಲಿವರೆಗೆ ತುಂಬ ಸಾಧನೆ ಮಾಡೋದಕ್ಕೆ ಸಾವಿರಾರು ವರ್ಷಗಳು ಬೇಕು ಅವನಿಗೆ. ಇದರಿಂದ ಕಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ. ಅದಕ್ಕಾಗಿ ಅದನ್ನು ಫೆಸಿಲಿಟೇಟ್ ಮಾಡಿಬಿಡ್ತಾನೆ ಗುರು. ಮಾಡಿ ಅವನಿಗೆ 3-4 ವರ್ಷ 10 ವರ್ಷ ಏನು ಬೇಕೋ ಅದು ಎಕ್ಸ್ಟೆನ್ಷನ್ ಕೊಟ್ಬಿಡೋದು. ಆಗ ಆ ಕರ್ಮದಿಂದ ಅವನನ್ನು ತಪ್ಪಿಸೋದು. ಸ್ವಲ್ಪ ಏನೋ ಆಗುತ್ತೆ. ಈಗ ಉದಾಹರಣೆಗೆ ಆಕ್ಸಿಡೆಂಟ್ ಆಗಿ ಅವನು ಸತ್ತೇ ಹೋಗಬೇಕಾಗಿರುತ್ತೆ. ಸ್ವಾಮಿ ರಾಮ ಸ್ವತಃ ಮಾಡಿದ್ದಾರೆ ಇದನ್ನು ಶಿಷ್ಯನ ಜೀವನದಲ್ಲಿ. ಅವನನ್ನು ಅಮೇರಿಕಾದಲ್ಲಿ ಆ ವ್ಯಕ್ತಿಯನ್ನು ರಾತ್ರಿ 11-12 ಗಂಟೆನಲ್ಲಿ ಕಾಲ್ ಮಾಡಿ ಎದ್ದು ಡ್ರೈವ್ ಮಾಡಿಕೊಂಡು ನೀನು ಆಶ್ರಮಕ್ಕೆ ಬರಬೇಕು, ಐ ವಿಲ್ ಬಿ ವೇಟಿಂಗ್ ಎಟ್ ದ ಗೇಟ್ ಅಂಥೇಳಿ. ಕಕ್ಕಾಬಿಕ್ಕಿ ಇವನು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಆದರೆ ಗುರುವಿನ ಬಗ್ಗೆ ಶ್ರದ್ಧೆ ಇತ್ತು, ಬರ್ತಾರೆ ಕಾರ್ ಡ್ರೈವ್ ಮಾಡಿಕೊಂಡು. ಗೇಟ್ ಹತ್ರ ಬರ್ತಿದ್ದಾಗೇ ಕಾರ್ ಬ್ಲಾಸ್ಟ್ ಆಗುತ್ತೆ. ಆಶ್ರಮದ ಗೇಟ್ ಹತ್ರ ಗುರು ಅಲ್ಲೇ ನಿಂತಿದ್ದಾರೆ, ಗುರುದೇವ್. ಶಿಷ್ಯರು ಕೆಲವ್ರನ್ನ ಇಟ್ಕೊಂಡಿದ್ದಾರೆ. ಮೊದಲೇ ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ಆಗತ್ತೆ, ಅವನನ್ನು ಸೇವ್ ಮಾಡಬೇಕು ಅಂತ ಹೇಳಿ. ತಕ್ಷಣ ಅವನನ್ನು ಸೇವ್ ಮಾಡಿ ಒಳಗೆ ಕರ್ಕೊಂಡೋಗಿ ಫಸ್ಟ್ ಏಡ್ ಎಲ್ಲ ಮಾಡಿ ಅವನಿಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ. ಹಾಗಾದರೆ ಬ್ಲಾಸ್ಟ್ ಆಗೋಕ್ಕೆ ಯಾಕೆ ಬಿಟ್ಟರು ಅಂತಂದರೆ ಅದು ಅವನು ಅನುಭವಿಸ್ಲೇಬೇಕಾಗಿದ್ದಂತಹ ಕರ್ಮ, ಪಾಸ್ಟ್ ಲೈಫಿನ ಕರ್ಮ. ಆದರೆ ತುಂಬ ಒಳ್ಳೆಯ ಸಾಧಕ ಅಂಥೇಳಿ ಅವನಿಗೆ ಎಕ್ಸ್ಟೆನ್ಷನ್. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ, ಇದು ನಿಯತಿ. ಇದು ತುಂಬ ಸೂಕ್ಷ್ಮವಾದ ಸತ್ಯಗಳು. ಹಾಗಾಗಿ ಕರ್ಮದ ಒಂದು ಸೂಕ್ಷ್ಮವಾದ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ಜೀವನದ ಯಾವ ಪ್ರಶ್ನೆಗೂ ಸುಲಲಿತವಾದ ಉತ್ತರ ಸಿಗೋದಿಲ್ಲ. ಭಾಳ ಸಮರ್ಪಕವಾಗಿ, ಸಂಶಯ ಉಳಿಬಾರ್ದು ಅರ್ಥ ಮಾಡ್ಕೊಳ್ಳೋರಿಗೆ, ಅಷ್ಟು ಚೆನ್ನಾಗಿ. ನನ್ನ ಜೀವನದಲ್ಲಿ ನಾನು ಕಂಡ್ಕೊಂಡಿರೋ ಸತ್ಯದ ಎಕ್ಸ್ಪ್ರೆಷನ್ ಅಷ್ಟೇ. ಅದಕ್ಕೋಸ್ಕರವಾಗಿ ಅಷ್ಟು ಸ್ಪಷ್ಟವಾಗಿರೋದು, ಅಷ್ಟು ಅದಕ್ಕೆ ನನ್ನ ಜೀವನದಲ್ಲಿ ಆಗಿರೋ ಉದಾಹರಣೆ ಕರ್ಮದ ಬಗ್ಗೆ. ಹೀಗೆ ನನಗೆ ಇನ್ನೊಂದು, ಈ ಪುಸ್ತಕದ ಹೆಸರು ಕೂಡ ಹಿಮಾಲಯ ಋಷಿಗಳ ದಿವ್ಯ ಸಂದೇಶಗಳು ಅಂತ.
ನಿಮ್ಮ ಗುರುದೇವರ, ನಮ್ಮೆಲ್ಲರ ಗುರುದೇವರ ಪುಸ್ತಕಗಳು ಹಿಮಾಲಯನ್ ದೊಡ್ಡ ಮಾತು. ಮಾಸ್ಟರ್ಸ್. ಆ ಮಾತು ನೀವು ಹೃದಯಪೂರ್ವಕವಾಗಿ ಆಡಿದ್ದೀರಿ ಅಂತಂದ್ರೆ ಆಡಿದ್ದೀರಿ, ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಖಂಡಿತ. ಅದಾಯ್ತು ಅಂದ್ರೆ ಅವ್ರು ನಿಮ್ಮನ್ನ ಕೈ ಹಿಡಿದ್ರು ಅಂತಲೇ. ನಿಮ್ಮ ಅನುಗ್ರಹ ನನಗೆ ಇವತ್ತು. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ದಿ ರಿಲೀಸ್ ಆಫ್ ದಿಸ್ ಬುಕ್. ಎಸ್. ಕನ್ನಡದಲ್ಲಿ ನಾವು ಈ ಸೆಪ್ಟೆಂಬರ್ ಇದೇ ತಿಂಗಳು 22ನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲೇ ಮಾಡ್ತಾ ಇದ್ದೀವಿ. ವೆನ್ಯೂ ಗಾಯನ ಸಮಾಜದಲ್ಲಿ ಬೆಳಗ್ಗೆ 10:30 ಗಂಟೆಗೆ ಇದೆ ಕಾರ್ಯಕ್ರಮ ಇದೆ. ನಿಮ್ಮ ಲೀಲಾಜಾಲದ ಮೂಲಕ ಐ ಆಮ್ ಗಿವಿಂಗ್ ಎನ್ ಓಪನ್ ಇನ್ವಿಟೇಷನ್. ಆಸಕ್ತರೆಲ್ಲರೂ ಬರ್ಬೋದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮತ್ತು ಇದೊಂದು ಪುಸ್ತಕವನ್ನು ನಾನು ಬರೆದಿದ್ದೀನಿ ಅನ್ನೋ ಕಾರಣಕ್ಕಾಗಿ ಇದನ್ನು ರಿಲೀಸ್ ಮಾಡ್ತಾ ಇರೋದಲ್ಲ. ಇದು ಋಷಿಗಳ ದಿವ್ಯ ಸಂದೇಶಗಳು. ಮುಖ್ಯವಾಗಿ ಪುಸ್ತಕದ ಹೆಸರು ಹಾಗೆ ಇದೆಯಲ್ಲ, ಹಿಮಾಲಯದ ಹಿಮಾಲಯದ ಋಷಿಗಳ ದಿವ್ಯ ಸಂದೇಶಗಳು, ಸಕಾಲಿಕ ಮತ್ತು ಕಾಲಾತೀತ ಅಂಥೇಳಿ. ಸಕಾಲಿಕ ಯಾಕೆ ಅಂತಂದರೆ ನಿಮಗೆ ಇವರ ಸಂದೇಶಗಳು ತುಂಬ ಅವಶ್ಯಕವಾದಂತಹ ಕಾಲದಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತೆ. ಅದು ಗೈಡಿಂಗ್ ಲ್ಯಾಂಪ್ ಥರ ನಿಮಗೆ ದಾರಿಯನ್ನು ತೋರಿಸುತ್ತೆ. ಕಾಲಾತೀತ ಅಂತಂದರೆ ಇದರಲ್ಲಿರುವ ಸಂದೇಶಗಳೆಲ್ಲವೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಹಿಂದೂ ಇತ್ತು, ಇವತ್ತೂ ಇದೆ ಸಂದೇಶಗಳು, ನಾಳೆಯೂ ಇದು ಮುಂದಿನ ಜನ್ರೇಷನ್ಸಿಗೆ ಜನ್ಮ ಜನ್ಮಕ್ಕೂ ಪ್ರತಿಯೊಬ್ಬರಿಗೂ ಗೈಡ್ ಮಾಡುವಂಥ ಮಾರ್ಗದರ್ಶಿ ಪುಸ್ತಕ. ಇದರ ಒಂದು ವಿಶೇಷ ಏನು ಅಂತಂದರೆ ಈ ಪುಸ್ತಕವನ್ನು ಒಂದು ಸರ್ತಿ ಓದಿ ಮುಗಿಸಿ ಮತ್ತೊಬ್ಬರಿಗೆ ದಾಟಿಸುವಂಥದ್ದಲ್ಲ. ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಕಾರಣ ಏನು ಅಂತಂದರೆ ಇದು ಒಂದು ಸ್ಕ್ರಿಪ್ಚರ್ ಥರ. ನನ್ನ ಇಷ್ಟು ಅನುಭವಗಳನ್ನು ಕೇಳಿದ ನಿಮಗೆ ಇಷ್ಟಂತೂ ಅರ್ಥವಾಗಿರ್ಬೋದು. ಇದರಲ್ಲಿ ಋಷಿಮುನಿಗಳು ಅಂತಂದರೆ ಯಾವುದೋ ಒಂದು ಕಾಲದಲ್ಲಿ ಇದ್ದಂತಹ ಕಥೆಗಳು ಅನ್ನೋದು ಅಲ್ಲ ಅಂಥೇಳಿ ಅಂತ. ಅವರು ಎಲ್ಲ ಕಾಲಕ್ಕೂ ಸಲ್ಲುವಂಥವ್ರು. ಹಾಗಾಗಿ ಈ ಪುಸ್ತಕವನ್ನು ನೀವು ಶ್ರದ್ಧಾಭಕ್ತಿಯಿಂದ ಓದಿದ್ದೇ ಆದರೆ ಮತ್ತು ಯಾವುದೇ ಸಮಯದಲ್ಲಿ ಯಾವುದೇ ದಿನ ನಿಮಗೊಂದು ಕಾಡ್ತಾ ಇರುವಂಥ ಪ್ರಶ್ನೆಯೋ ಸಮಸ್ಯೆಯೋ ಇದ್ದರೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಪುಸ್ತಕವನ್ನು ಓಪನ್ ಮಾಡಿದರೆ ಅಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫ್ ಇರ್ಬೋದು ಅಥವಾ ಒಂದು ಇಡೀ ಚಾಪ್ಟರೇ ಇರ್ಬೋದು, ಯಾವುದೋ ಒಂದು ವಾಕ್ಯ ಇರ್ಬೋದು, ನಿಮಗೆ ಆ ಬೆಳಕನ್ನು ಕೊಡುತ್ತೆ, ನಿಮಗೆ ಉತ್ತರವನ್ನು ಕೊಡುತ್ತೆ. ತಕ್ಷಣಕ್ಕೆ ನಿಮಗೆ ಹೊಳಿದೇ ಇರ್ಬೋದು, ಏನಿದ್ರಲ್ಲಿ ನನಗೇನು ಉತ್ತರ ಸಿಕ್ಕಲಿಲ್ವಲ್ಲ ಅಂತ ಅನ್ನಿಸ್ಬೋದು. ಆದರೆ ಆ ಇಡೀ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಘಟನೆಗಳು ಹೇಗೆ ನಡೀತಾವಪ್ಪ ಅಂತಂದರೆ ಆ ಉತ್ತರದ ಮಲ್ಟಿ ಲೇಯರ್ಸ್ ಏನು ಅನ್ನೋದು ತನಗೆ ಒಳಗಡೆಯಿಂದ ಗೋಚರವಾಗುತ್ತೆ. ಇದು ನನ್ನ ಪ್ರಕಾರ ತುಂಬ ಬಿಗ್ ಕ್ಲೇಮ್ ಅಂತ ಕೇಳೋರಿಗೆ ಅನಿಸ್ಬೋದು, ಆದರೆ ಇದು ಒಂದು ಸತ್ಯ. ಹಾಗಾಗಿ ಪುಸ್ತಕವನ್ನು ಓದಿ ಮತ್ತೊಬ್ಬರಿಗೆ ದಾಟಿಸ್ಬೇಡಿ. ಒಂದಷ್ಟು ಪುಸ್ತಕಗಳನ್ನು ಕೊಂಡ್ಕೊಂಡು ಬೇರೆಯವರಿಗೆ ಗಿಫ್ಟಾಗಿ ಕೊಡಿ. ಅದು ಪುಸ್ತಕ ಅಲ್ಲ, ಒಂದು ಬೆಳಕು, ಜ್ಞಾನ ಅನ್ನುವ ರೀತಿಯಲ್ಲಿ. ಯಾಕೆಂದರೆ ಈ ಪುಸ್ತಕವನ್ನು ನಾನು ಬರೀಲಿಲ್ಲ, ಬರೆಸಿದ್ರು. ಯಾಕೆ ಬರೆಸಿದ್ರು ಅಂತಂದರೆ ಸ್ವಾಮಿರಾಮ ಅವ್ರು ಹೇಳಿದರು, ಯು ಆರ್ ಗೋಯಿಂಗ್ ಟು ರೈಟ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಅಂತ 30 ವರ್ಷಗಳಿಂದ ಹೇಳಿದರು. ಹಾಗಾಗಿ ಇದು ನನ್ನ ಮಟ್ಟಿಗೆ ಚರಿತ್ರೆಯಲ್ಲಿ ದಾಖಲಾಗಿರೋದು ಅಂತಂದರೆ ಅರ್ಥ ಏನು? ಇಷ್ಟೊತ್ತು ಕಾಶ್ಮೀರ ಸಿದ್ಧಾಂತದ ಬಗ್ಗೆ ಮಾತೃಕಾ ಚಕ್ರದ ಬಗ್ಗೆ ಮಾತಾಡ್ತಿದ್ವಲ್ಲ, ಶಬ್ದ ಅಕ್ಷರ ಅಂದರೆ ಬೆಳಕು ಅಂತ ಹೇಳಿ, ಅಕ್ಷರ ಅನ್ಡಿಸ್ಟ್ರಕ್ಟಿಬಲ್. ಹಾಗಾಗಿ ಇದರಲ್ಲಿ ಇರೋದು ಬೆಳಕು. ಆ ಬೆಳಕು ಶಬ್ದದ ರೂಪದಲ್ಲಿ ನಮ್ಮನ್ನು ಮಾರ್ಗದರ್ಶಿಯಾಗಿ ನಡೆಸ್ಕೊಂಡು ಹೋಗುತ್ತೆ ಅನ್ನುವ ಒಂದು, ಹಾಗಾಗಿ ಇದು ದಿವ್ಯ ಸಂದೇಶ. ಅದನ್ನು ಹೇಳ್ತಾ ಇರೋರು ಜ್ಯೋತಿನೇ. ಜ್ಯೋತಿ ಪ್ರವಾಹನೇ ಹರಿದಿದೆ ಇಲ್ಲಿ. ಇಟ್ಸ್ ಸೋ ಸಿಂಬಾಲಿಕ್ ನಿಮ್ಮ ಹೆಸರು. ಸೊ ಕನ್ನಡದ ಪುಸ್ತಕವನ್ನು ತೋರಿಸ್ದೆ. ಅವತ್ತಿನ ದಿವಸ ಸೆಪ್ಟೆಂಬರ್ 22ಕ್ಕೆ ಇಂಗ್ಲೀಷ್ ಪುಸ್ತಕವನ್ನು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಗುರುಪೂರ್ಣಿಮೆ ದಿವಸ ನಾವು ಚಂಡೀಗಢದಲ್ಲಿ ಇಂಗ್ಲೀಷ್ ಅವತರಣಿಕೆಯನ್ನು ಮಾಡಿದ್ವಿ, ಲೋಕಾರ್ಪಣೆ. ನನಗನ್ನಿಸ್ತು ಕನ್ನಡದ ಮಾತ್ರ ಬೇಡ, ಕರ್ನಾಟಕದಲ್ಲಿ ಕನ್ನಡದ ಜೊತೆಯಲ್ಲಿ ಇಂಗ್ಲೀಷಿಂದು ಮಾಡೋಣ ಅಂತ. ಫಸ್ಟ್ ಬರೆದಿದ್ದೆ ಕನ್ನಡದಲ್ಲಿ ಪುಸ್ತಕ, ಆಮೇಲೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ಆದರೆ ಒಂದು ವ್ಯವಸ್ಥೆ ದೃಷ್ಟಿಯಿಂದ, ಕನ್ವೀನಿಯನ್ಸ್ ದೃಷ್ಟಿಯಿಂದ ನಾವು ಇಂಗ್ಲೀಷಿಂದೇ ಮೊದಲು ಲೋಕಾರ್ಪಣೆ ಮಾಡಬೇಕಾದ ಸನ್ನಿವೇಶ ಬಂತು.
ಹಾಗಾಗಿ ಬೆಂಗಳೂರಿನಲ್ಲಿ ಮತ್ತೆ ಈ ಪುಸ್ತಕವನ್ನು ಮಾಡ್ತಾ ಇದ್ದೀವಿ. ಇದು ಗೋಲ್ಡ್ ಎಡಿಷನ್ ಅಂತ ಹೇಳಿ 3-4 ರೀತಿಯ ಪುಸ್ತಕಗಳಿದ್ದಾವೆ. ಅದೇ ರೀತಿ ಪ್ಲಾಟಿನಮ್, ಗೋಲ್ಡ್ ಮತ್ತು ಸಿಲ್ವರ್, ಕಾಪರ್, ಬ್ರಾನ್ಸ್ ಅಂತಲೂ ಮಾಡಿದ್ದು ಉಂಟು. ಇದೊಂದು ಕಲ್ಪನೆ ಮಾಡಬೇಕು ಅನ್ನೋದು ಹೇಗೆ ಬಂತು ಅನ್ನೋದು ತುಂಬ ರೋಚಕವಾಗಿ ಇದೆ. ಏನಾಯಿತು, ಪುಸ್ತಕ ಬರೆದಾಯಿತು, ಅದರಲ್ಲಿ ನಮ್ಮ ಶಿಷ್ಯರೆಲ್ಲ ಭಾಗವಹಿಸಿದರು ಆ್ಯಸ್ ಎ ಪ್ರಾಜೆಕ್ಟು. ತುಂಬಾ ಕೆಲಸ ಮಾಡಿದ್ದಾರೆ, ಇದಕ್ಕೋಸ್ಕರ ಮೀಡಿಯಾಗೋಸ್ಕರ ವರ್ಕ್ ಮಾಡ್ತಿದ್ದಾರೆ. ಎಲ್ಲವನ್ನು ಮಾಡ್ತಾ ಇರುವಾಗ ಒಂದು ಯೋಚನೆ ಬಂತು. ಏನು ಅಂತಂದರೆ, ಇದು ಒಂದು ಸಾಮಾನ್ಯವಾದ ಪುಸ್ತಕ, ಬೈಂಡಲ್ಲ ಸಾಮಾನ್ಯ ಅಂದ್ರೂ ಇದು ನೋಡೋಕೆ ಅಷ್ಟೇ ಸುಂದರವಾಗಿದೆ. ವರ್ಕೆಲ್ಲ ತುಂಬಾ ಮಾಡಿರುವಂಥದ್ದು. ವಿ ಹ್ಯಾವ್ ಯೂಸ್ಡ್ ವೆರಿ ಗುಡ್ ಪೇಪರ್, ಎಲ್ಲವೂ ಸರಿ. ಅದರ ಜೊತೆಯಲ್ಲಿ ಇದನ್ನು ಮಾಡಿದ್ದೇನು ಅಂತಂದರೆ, ಮೇಲ್ನೋಟಕ್ಕೆ ಒಂದು ಸಂಪ್ರದಾಯ ಇದೆ, ಈಗ ಪುಸ್ತಕದಲ್ಲೂ ಬಂದಿದೆ ಅಂತ ಹೇಳ್ತಾರೆ, ಏನು ಎಡಿಷನ್ಸನ್ನು ಮಾಡಿ ಹೈಯರ್ ಪ್ರೈಸು, ಅದಕ್ಕೆ ವ್ಯಾಲ್ಯೂಯೇಷನನ್ನು ಮಾಡೋದು ಅಂತ. ಇದಕ್ಕೇನು ಪ್ರೈಸ್ ಇದೆ, ಅದಕ್ಕಿಂತ ಇದು ಅಂದರೆ ಖರ್ಚೆಷ್ಟಾಗಿದೆ ಅನ್ನುವ ದೃಷ್ಟಿಯಿಂದ ಅಲ್ಲವೇ ಅಲ್ಲ, ಇದರ ವ್ಯಾಲ್ಯೂ ಎಡಿಷನ್ ಏನು ಅನ್ನೋದನ್ನು ಹೇಳೋದು ನನ್ನ ಮುಖ್ಯ ಉದ್ದೇಶ. ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ವೈ ಇಟ್ ಈಸ್ ಸ್ಪೆಷಲ್ ಅಂದರೆ, ಒಂದು ಹಾರ್ಡ್ ಬೌಂಡು ಆಯಿತಾ. ಇದಕ್ಕೆ ಈ ಒಂದು ಸ್ಪೆಷಲ್ ಔಟ್ಲುಕ್ಕನ್ನು ಕೊಟ್ಟಿರೋದು. ಇದೇನು ಭಾಳ ದೊಡ್ಡ ವಿಷಯ ಅಂತ ನಾನು ಹೇಳಲ್ಲ, ಪೇಪರ್ ಸಿಗುತ್ತೆ, ಮಾಡ್ಬೋದು. ಇದರಲ್ಲಿ ಏನಾಗಿದೆ ಅಂತಂದರೆ, ಇದು ನಾವು ಜುಲೈ 21 ಗುರುಪೂರ್ಣಿಮೆ ದಿವಸನೇ ರಿಲೀಸ್ ಮಾಡಿದ್ವಲ್ಲ, ಅವತ್ತಿನ ದಿವಸ ನಾನು ಕೂತ್ಕೊಂಡು 10 ಪುಸ್ತಕ ನಾವು ಗೋಲ್ಡ್ ಎಡಿಷನ್ ಮಾಡಿದ್ದು ಆಯಿತಾ. ಆ 10 ಪುಸ್ತಕದಲ್ಲಿ ಕೂತ್ಕೊಂಡು ನಾನು ಈ ಮೆಸೇಜಸ್ಸನ್ನು ಬರೆದಿರೋದು. ಇದು ಇಂಟ್ಯೂಟಿವ್ ಆಗಿ ಬರೆದಿರುವಂಥದ್ದು. ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಹೆಸರು ಬರೆದಿರಲಿಲ್ಲ. ಡಿಯರ್ ಸೀಕರ್ ಇನ್ ದಿ ಸ್ಪಿರಿಚುವಲ್ ಪಾತ್, ಹೆಸರು ಬರೀಲಿಕ್ಕೆ ಖಾಲಿ ಜಾಗ ಬಿಟ್ಟು ಬೇರೆ 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 ತಂತ್ರಕ್ಕೆ, ಶ್ರೀವಿದ್ಯೆಗೆ ಅಥವಾ ಸಾಧನೆಗೆ ಸಂಬಂಧಪಟ್ಟಿರುವಂತಹ ಮೆಸೇಜಸ್ಸನ್ನು ಬರ್ಕೊಂಡು ಹೋದೆ 10 ಪುಸ್ತಕದಲ್ಲಿ. ಹಾಂ, ಅದೇ ರೀತಿ ಅಷ್ಟು ಮಾಡಿದ ಮೇಲೆ ಇದಕ್ಕೆ ಮಾಮೂಲಂತ ಈ ಪುಸ್ತಕದಲ್ಲಿ, ಸಾಮಾನ್ಯ ಪುಸ್ತಕದಲ್ಲಿರುವ ಚಾಪ್ಟರ್ಸ್ ಅಲ್ಲದೆ ಒಂದು ಬೋನಸ್ ಚಾಪ್ಟರು. ಬೋನಸ್ ಚಾಪ್ಟರು ಬೇರೆ ಈ ಯಾವ ಪುಸ್ತಕಗಳಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ. ಆ ಚಾಪ್ಟರು ಕೂಡ ಹೇಗೆ ಅಂತಂದರೆ, ಸುಮಾರು ಒಂದು 10-15 ಚಾಪ್ಟರ್ಸು ನಾವು ಮೊದಲೇ ಬರೆದಿಟ್ಟಿದ್ದು. ಪುಸ್ತಕಕ್ಕೆ ತುಂಬ ಹೆವಿ ಆಗುತ್ತೆ, ನಂಬರ್ ಆಫ್ ಪೇಜಸ್ ತುಂಬ ಜಾಸ್ತಿ ಆಗುತ್ತೆ. ಇವತ್ತಿನ ಯಂಗ್ಸ್ಟರ್ಸ್ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಓದೋದು ಜಾಸ್ತಿ, ಪುಸ್ತಕ ಲೈಟ್ ಆಗಿರಬೇಕು ಅನ್ನೋದು ಒಂದು ಕ್ಯಾರಿ ಮಾಡೋಕ್ಕೇನೋ ಒಂದು ಮಾತು ಬಂತು ಮೀಟಿಂಗಲ್ಲಿ. ಅದಕ್ಕೆ ನಾವು 300 ಪೇಜಿಗೆ ಇದನ್ನು ಕಂಟೈನ್ ಮಾಡಿಬಿಡೋಣ ಅಂಥೇಳಿ ಆ ಚಾಪ್ಟರ್ಸ್ ಬರೆದಿಟ್ಟಿರೋದು ಇಟ್ಟಿದ್ವಿ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಅಂತ. ಏನಾಯಿತು, ಕೊನೆಗೆ ಈ ಇದರಲ್ಲಿ ಬೋನಸ್ ಚಾಪ್ಟರನ್ನು ಆ್ಯಡ್ ಮಾಡೋಣ, ಬೇರೆ ಬುಕ್ಸಲ್ಲಿ ಇಲ್ಲದೆ ಇರುವಂಥದ್ದು ಅಂತ. ಅದರಲ್ಲೂ ಪ್ಲಾಟಿನಮಲ್ಲಿ ಇರುವಂಥದ್ದು ಗೋಲ್ಡಲ್ಲಿಲ್ಲ, ಗೋಲ್ಡಲ್ಲಿರೋದು ನೆಕ್ಸ್ಟ್ ಎಡಿಷನ್ಸಲ್ಲಿ ಇಲ್ಲ. ಇದು ಯಾರ್ಯಾರಿಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಯಾಕೆ ಅಂತಂದರೆ, ಅದು ಕೂಡ ಬ್ಲೆಸ್ಸಿಂಗ್ ರೂಪದಲ್ಲೇ ಸಿಗುವಂಥ, ಇಟ್ಸ್ ನಾಟ್ ಅಬೌಟ್ ದ ಮನಿ ದಟ್ ದೆ ಪೇ ಆ್ಯಂಡ್ ಬೈ ಇಟ್. ಮತ್ತು ಇದೆಲ್ಲ ನಮ್ಮ ಶಿಷ್ಯರಿಗೆ ತಲುಪಿದರೆ ಅವರಿಗೆ ಹೆಚ್ಚು ಉಪಯೋಗ ಆಗುತ್ತೆ. ಅಥವಾ ಶ್ರೀವಿದ್ಯೆಯವರಲ್ಲಿ ಈಗಾಗಲೇ ಪಾತಲ್ಲಿರುವರು, ಅವರು ಗುರುವಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಇದು ತಲುಪಿದರೆ ಒಳ್ಳೆಯದು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಅಂತಂಥವರಿಗೆ ತಲುಪ್ತು. ಅವರವರು ಅವರ ಮನೆಯಲ್ಲಿ ಆ ಪುಸ್ತಕವನ್ನು ತೆಗೆದು ಓಪನ್ ಮಾಡಿ ಬೋನಸ್ ಚಾಪ್ಟರ್ನ ಓದಿದರೆ, ಈ ಚಾಪ್ಟರ್ ನನಗೋಸ್ಕರನೇ ಬರೆದ ಹಾಗಿದೆ ಅನ್ನುವಂತಹ ರೆಸ್ಪಾನ್ಸನ್ನು ಕಳಿಸ್ಕೊಟ್ರು. ನಾನು ಬರೆದಿರೋ ಮೆಸೇಜು ಅವತ್ತಿನ ಅವರ ಜೀವನಕ್ಕೆ ಎಷ್ಟು ಆ್ಯಪ್ಟು, ಜೀವನ ಪರ್ಯಂತ ನಾನು ದಿನ ಇದನ್ನು ಒಂದು ಸತಿ ಈ ಮೆಸೇಜನ್ನು ಓದ್ಕೊಳ್ಳೇಬೇಕು ಅನ್ನೋಷ್ಟ್ರ ಮಟ್ಟಿಗೆ ನನಗೆ ಇದು ಪೂರಕವಾಗಿದೆ ಅನ್ನುವ ಮಾತನ್ನು ಅವರುಗಳು ಹೇಳಿದ್ರು, ಮೆಸೇಜಸಲ್ಲಿ ಕಳಿಸ್ಕೊಟ್ಟಿದ್ದು. ಕೆಲವರೆಲ್ಲ ಅಮೆಝಾನಲ್ಲೂ ಕೂಡ ಈ ಮಾತುಗಳನ್ನು ಬರೆದಿದ್ದಾರೆ, ಅವರ ರಿವ್ಯೂಸ್ ಮಾಡಿದಾರಲ್ಲ. ನಂಬರ್ 1 ಪ್ಲೇಸಲ್ಲಿ ಅಮೆಝಾನಲ್ಲಿ ಇತ್ತು ಇದು ಸ್ವಲ್ಪ ದಿವಸ, ಸಾವಿರಾರು ಆಗಿದೆ. ಮತ್ತು ಇನ್ನೊಂದು ಏನಂದರೆ, ಕೆಲವೊಂದು ಫೋಟೋಗಳು ಇದರಲ್ಲಿ ಗ್ಯಾಲರಿ ಮಾಡಿದ್ದೀವಿ ಕಾಮನ್ ಆಗಿ, ಅದಲ್ಲದೆ ಒಂದಷ್ಟು ವಿಶೇಷವಾದಂತಹ ಫೋಟೋಸನ್ನು ಈ ಎಡಿಷನ್ಸಿಗೆ ಮಾತ್ರ ಅಂತ ಹಾಕಿದ್ದೀವಿ. ಫಾರ್ ಎಕ್ಸಾಂಪಲ್ಲು, ನಾವು ಕಾಲಭೈರವನ ಭೇಟಿ ಮಾಡಿದ್ದು ಕಾಶಿನಲ್ಲಿ, ಕಾಶಿ ವಿಶ್ವನಾಥನನ್ನು ನೋಡಕ್ಕೆ ಹೋದಾಗ
ನಾವು ಶಾಸ್ತ್ರ ಹೇಳ್ತೆ, ಆಗಮಶಾಸ್ತ್ರದ ಪ್ರಕಾರ ಫಸ್ಟ್ ಕಾಲಭೈರವನನ್ನ ನೋಡಿ ಆಮೇಲೆ ಅವನ ಪರ್ಮಿಷನ್ ತಗೊಂಡು, ಅವನೇ ಕೊತ್ವಾಲ, ಕಾಶಿ ಕೊತ್ವಾಲ ಗಾರ್ಡಿಯನ್ ಅವನು, ಆಮೇಲೆ ವಿಶ್ವನಾಥನ ಹೋಗ್ಬೇಕು ಅಂತ. ನಮಗೆ ಅದೇನೋ ಲಾಸ್ಟ್ ಮಿನಿಟ್ ಅಲ್ಲಿ ಹೋದ್ವಿ, ಸ್ವಾಮಿ ರಾಮ್ ಅವರಿಂದ ಸೂಚನೆ ಬಂದಿತ್ತು ಹೋಗ್ಲೇಬೇಕು ಅಂತ. ನಾವಿನ್ನೇನು ಎಕ್ಸ್ಪ್ಲೋರ್ ಮಾಡಲ್ಲ, ಅವರ ಸೂಚನೆಗೆ ಕಾಯ್ತೀವಿ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿ ಮೆಟ್ಲತ್ರ ಕೂತ್ಕೊಂಡ್ಬಿಟ್ಟಿದ್ವಿ. ಕ್ರೌಡೆಡ್ ಪ್ಲೇಸ್, ಜರ್ನಿ ಮಾಡಿದ್ದು ಬೇರೆ, ಸುಸ್ತು, ಸಾಯಂಕಾಲ ಟ್ವಿಲೈಟ್ ಟೈಮು. ಬೆಳಗ್ಗೆ 3 ಗಂಟೆಗೆ ಕ್ಯೂನಲ್ಲಿ ನಿಂತು ಕಾಶಿ ವಿಶ್ವನಾಥನ ನೋಡಬೇಕು. 3 ಗಂಟೆಗೆ ನಿಂತ್ಕೊಂಡ್ರೆ 5-5:30 ಅಷ್ಟೊತ್ತಿಗೆ ನಮಗೆ ಲೈನಲ್ಲಿ ಬರುತ್ತೆ ಅಂತ ಹೇಳಿ. ವಿಶೇಷ ದರ್ಶನ ಅದೆಲ್ಲ ಏನೂ ಮಾಡಬಾರ್ದು ಅಂತ ಲೈನಲ್ಲೇ ನಿಂತ್ಕೊಂಡು ಆ ಒಂದು ಧ್ಯಾನದ ಭಾವದಲ್ಲೇ ಹೋಗಿ ಒಂದು ದರ್ಶನ ಅಂತೂ ಮಾಡೇ ಬಿಡೋದು. ಆಮೇಲೆ ಮತ್ತೆ ಹೋಗೋಕ್ಕೆ ಅವಕಾಶ ಇದೆ ಅಂದರೆ ಆಮೇಲೆ ನೋಡೋಣ, ಅದು ಬೇರೆ ಥರ. ಹೀಗೆಲ್ಲ ಏನೋ ಮನಸ್ಸಿನಲ್ಲಿತ್ತು. ಸೊ ಬೆಳಗ್ಗೆ ನಾವು ಹೋಗಿ ಎದ್ದು ಸೀದಾ ವಿಶ್ವನಾಥನನ್ನೇ ನೋಡಕ್ಕೆ ಹೋಗ್ತೀವಿ ಅಂದರೆ ನಮಗೆ ಟೈಮೇ ಇಲ್ಲ ಕಾಲಭೈರವನನ್ನು ನೋಡೋಕ್ಕೆ ಅಲ್ವೇ. ನಮಗೆ ಗೊತ್ತೂ ಇಲ್ಲ, ಆ ಭಾವನೆ ಬಂದೇ ಇಲ್ಲ. ನಾವು ಸ್ವಾಮಿ ರಾಮ ಅವರ ಮುಂದಿನ ಸೂಚನೆ ಏನು ಅಂತ ಕಾಯ್ಕೊಂಡು ಕೂತಿದ್ದೀವಿ. ಅಲ್ಲಿ ಕಾಲಭೈರವನೇ ನಾವಿದ್ದಲ್ಲಿಗೆ ಬಂದಿದ್ದು. ಆ ಫೋಟೋ ತೆಗೆದಿದ್ದೀವಿ. ಫೋಟೋ ತೆಗಿಲಿಕ್ಕೂ ಮೊಬೈಲ್ನಲ್ಲಿ ಗೌರವ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆತ ಅವನ ಹಿಂದೆ ಸುಮಾರು 30 ನಾಯಿಗಳ ಜೊತೆನಲ್ಲಿ ಬಂದಿತ್ತು. ಅವ್ರಿಗೆ ಊಟ ಹಾಕ್ತಾ ಇರೋದು ಅವನು. ಅದರ ಜೊತೆ ಇನ್ನೊಂದು ಸಿಗ್ನಿಫಿಕೆನ್ಸ್ ಇದೆ, ಅದು ಇನ್ನೊಂದಾದರೂ ಹೇಳೋಣ ಆಗಿರೋದನ್ನು. ಅಂದರೆ ನೆಕ್ಸ್ಟ್ ಇಲ್ಲ, ಈ ಎಡಿಷನಲ್ಲೇ ಇದೆ. ಕಾಶಿ ವಿಶ್ವನಾಥನ ದರ್ಶನ ಮಾಡಿರೋದ್ರಲ್ಲೇ ಪೂರ್ತಿ ಹೇಳ್ಬಿಟ್ಟಿದ್ದೀನಿ ಎಲ್ಲವನ್ನ ಇದರಲ್ಲಿ. ಸೊ ಈ ಥರ ಸ್ಪೆಷಲ್ ಎಡಿಷನಲ್ಲಿ ಕೆಲವೊಂದನ್ನು ಅವರಿಗೆ ಸ್ಪೆಷಲ್ ಐಟಮ್ಸ್ ಇದೆ, ಐಟಮ್ಸ್ ಇದೆ ಭಾಳ ಚೆನ್ನಾಗಿ. ಸೊ ಪಡ್ಕೊಂಡವ್ರೆಲ್ಲರೂ ತುಂಬ ಸಂತೋಷ ಪಟ್ಟಿದ್ದಾರೆ. ಅಯ್ಯೋ, ಹಾಗಾಗಿ ಕನ್ನಡದಲ್ಲೂ ಇದನ್ನ ಮಾಡಬೇಕು ಅಂತ ಬಂತು. ಕೆಲವರೆಲ್ಲ ನಮಗೆ ಗೊತ್ತಿಲ್ಲ. ನಾನು ಪ್ರಾಣ ಸ್ಟೋರೀಸಲ್ಲೂ ಇದ್ರ ಬಗ್ಗೆ ಹೇಳಿದ್ದೆ, ಇಂಗ್ಲಿಷ್ ಇದರಲ್ಲಿ. ಹಾಂ, ಸೊ ಹಾಗಾಗಿ ಅನೇಕರು ಅಮೇರಿಕಾ, ಕೆನಡಾದವರು ಎಲ್ಲ ನೋಡಿದವರು ಬೇಕು ಅಂತ ಈ ಎಡಿಷನನ್ನು ತಗೊಂಡಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ, ನಾವು ಹೊಸದಾಗಿ ಪರಿಚಯ ಅವರಿಗೆ, ಬಟ್ ದೇ ವಾಂಟೆಡ್ ಇಟ್. ಸೊ ನಾನು ಸ್ವಾಮಿ ರಾಮ ಅವರಿಗೆ ಹೇಳ್ತಾ ಇದ್ದೆ ಏನು ಅಂದರೆ, ನನಗೆ ಇಂಟ್ಯೂಟಿವ್ ಆಗಿ ಹೀಗೆಲ್ಲ ಅನಿಸುತ್ತೆ, ಹೇಳ್ಬಿಟ್ಟಿದ್ದೀನಿ ಜನರಿಗೆ, ಅದು ಆಗುವಾಗೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ. ಗುರುಗಳ ತಲೆಗೆ ಕಟ್ಬಿಡೋದು ಹೊಣೆಗಾರಿಕೆ. ಗುರು ನಿಮ್ಗೆ ಆ ಲಿಬರ್ಟಿ ಇದೆ, ಅವ್ರು ನಡೆಸ್ತಾರೆ ಖಂಡಿತ. ಸೊ ನೈಸ್, ಅದಂತೂ ಇದೆ. ಸೊ ಎಷ್ಟು ಹೇಳಿದ್ರು ಇದೆಮ್ಮ, ಒಂದೊಂದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಇಟ್ಸ್ ಸೋ ಇಂಟ್ರೆಸ್ಟಿಂಗ್, ಸೋ ಡೀಪ್. ಅದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಕಸ್ಟಮ್ ಮೇಡ್ ಮಾಡಿದ್ದು. ಅವನು ಪುಸ್ತಕ ಅವ್ನು ಕೊಂಡ್ಕೊಂಡ ಇದನ್ನ, ಅದಕ್ಕೆ ಗೌರವ್ ಪ್ರೀತ್ ಸಿಂಗ್ ಬಾಜ್ವಾ ಅಂತ ಹೇಳಿ ಅವ್ರವ್ರ ಹೆಸರಿಗೆ ಮಾಡಿ ಕೊಟ್ಟಿದ್ವಿ ನಾವು ಇಂಡಿವಿಜುವಲ್ ಆಗಿ. ಇದು ಅವನ ವಿಜುವಲೈಸೇಷನ್ ಇಡೀ ಪ್ರಾಜೆಕ್ಟ್ ಅವನೇ ಪರ್ಸನಲಿ ನಿಂತ್ಕೊಂಡು. ಅವ್ನು ಚಂಡೀಗಢಲ್ಲಿದ್ವಿ ನಾವು, ಇಲ್ಲಿ ಇವನಿಗೆ ರಾಜ್ಕುಮಾರಿಗೆ ಇಟ್ಕೊಂಡು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಇದನ್ನು ಹೀಗೀಗೆ ಮಾಡಬೇಕು ಅಂತ ಹೇಳಿ ಮಾಡಿ ಕೊಟ್ಟು. ಲಾಟ್ ಆಫ್ ಕ್ರಿಯೇಟಿವಿಟಿ ಮತ್ತು ಥಿಂಕಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಹ್ಯಾವ್ ಗಾನ್ ಇನ್ ಟು ದಿಸ್ ಬುಕ್. ಆಸಕ್ತರು ಬನ್ನಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಬೆಳಕಿನ ಮತ್ತು ಋಷಿಗಳ ಪ್ರೀತಿಯನ್ನು ನಾವೆಲ್ಲ ಅನುಭವಿಸೋಣ. ಯಾಕೆಂದರೆ ಅವತ್ತು ಖಂಡಿತವಾಗಿಯೂ ಎಲ್ಲ ಋಷಿಗಳು ಕೂಡ ನಮ್ಮ ಜೊತೆ ಆ ಸತ್ಸಂಗದಲ್ಲಿ ಇರ್ತಾರೆ. ಅವರ ಸಾನ್ನಿಧ್ಯವನ್ನು ಕೂಡ ನೀವು ಅನುಭವಿಸ್ಬೋದು ಅವತ್ತಿನ ದಿವಸ. ಅನುಭವಿಸ್ಬೋದು. ತುಂಬ ತುಂಬ ಧನ್ಯವಾದ. ನಾನು ಮಾತು ನೀವಾಗಲೇ ಹೇಳಿದ್ರಲ್ಲ, ಮಾತಿಗೆ ಏನೇನೂ ಶಕ್ತಿ ಇಲ್ಲ, ಏನೇನೂ ಕ್ಷಮತೆ ಇಲ್ಲ. ಯಾವ ರೀತಿಯಲ್ಲೂ ಕೂಡ ಮಾತು ನಮ್ಮ ಭಾವವನ್ನು, ಭಾವ ಸಮೃದ್ಧಿಯನ್ನು, ಅಂತಃಕರಣದ ಒಂದು ವಿಶೇಷ ಅನುಭೂತಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಮಾತು ಹೇಳಲೇಬೇಕು. ಆದ್ದರಿಂದ ನನ್ನ ಅತ್ಯಂತ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು, ಗೌರವಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗುರುಮ, ನೀವು ಸರಸ್ವತಿ ಪುತ್ರರು, ಪುತ್ರಿ. ನಿಮ್ಮ ಜ್ಞಾನ ಮತ್ತು ಅರಿವಿನ ಮುಂದೆ ಅಯ್ಯೋ ತುಂಬ ದೊಡ್ಡ ಸಾಧನೆ ನಿಮ್ಮದು. ಹಾಗಾಗಿ ಈ ಮಾತುಗಳು ಹೆಚ್ಚು ನಿಮಗೆ ಅರ್ಥಪೂರ್ಣವಾಗೋದು ನಿಮ್ಮಂಥವ್ರಿಗೇನೆ. ಹಾಗಾಗಿ ನನಗೆ ಈ ವೇದಿಕೆಯಿಂದ ಮಾತಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ಅದರ ಸತ್ವವನ್ನು ನೀವು ಅದು ಈ ಪಾಡ್ಕಾಸ್ಟಿನ ವಿಶೇಷ. ತುಂಬ ಚೆನ್ನಾಗಿ ಅಮ್ಮ, ಈ ಇಂಗ್ಲೀಷ್ ಎಡಿಷನನ್ನು ಇಷ್ಟೊಂದು ಸೊಗಸಾಗಿ ಬೇರೆ ಬೇರೆ ಜನರಿಗೆ ಇರುವಂತಹ ಆಸಕ್ತಿಗಳನ್ನೆಲ್ಲ ಸೇರಿಸ್ಕೊಂಡು
ತುಂಬ ಸೊಗಸಾದಂಥ ರೀತಿಯಲ್ಲಿ ವೈವಿಧ್ಯಮಯವಾಗಿ ಮಾಡಿದ್ರು ಅಂತ ಹೇಳಿದ್ರು. ಯಾರದು? ಆರ್ಯ. ಖಂಡಿತ ಅವ್ರನ್ನ ನಾನು ಪರಿಚಯ ನಿಮಗೆ ಮಾಡ್ಕೊಡ್ಲೇಬೇಕು. ನೋಡಿ, ಇಲ್ಲಿ ಈಡಾ ಪಿಂಗಳದ ರೀತಿನಲ್ಲಿ ಇಬ್ರು ಕೂತ್ಕೊಂಡಿದ್ದಾರೆ. ಎಡಗಡೆ ಇರೋರು ಈಡಾ, ಬಲಗಡೆ ಇರೋರು ಪಿಂಗಲ. ಸೊ ಎಡಗಡೆ ಇರೋದು ಲೂನಾರ್ ಎನರ್ಜಿ, ಬಲಗಡೆ ಇರುವಂಥದ್ದು ಸೋಲಾರ್ ಎನರ್ಜಿ. ಇದರ ಇಂಟೈರ್ ಥಾಟ್ ಪ್ರೋಸೆಸ್ನ ಇವರಿಬ್ಬರು ಶಿಲ್ಪಿಗಳಾಗಿ ನಡೆಸ್ಕೊಟ್ರು. ಹೆಸರು ಅದರಲ್ಲಿ ಫಸ್ಟ್ ಇಂಥದ್ದೊಂದು ಮಾಡಬೇಕು ನಾವು ಪುಸ್ತಕ ಪ್ರಪಂಚದಲ್ಲಿ, ಇದು ಅಪೂರ್ವದ್ದು ಅಂತ ಹೇಳಿ ಥಾಟ್ ಬಂದಿದ್ದು ಗೌರವ್ಗೆ. ಇವರ ಪೂರ್ತಿ ಹೆಸರು ಗೌರವ್ ಪ್ರೀತ್ ಸಿಂಗ್ ಭಾಜ್ವಾ ಅಂತ ಹೇಳಿ. ತುಂಬ ಒಳ್ಳೆ ಯೋಗಿ ಮತ್ತು ಯೋಗವನ್ನು ಕಲಿಸ್ಕೊಡುವಂತಹ ಯೋಗ ಮಾಸ್ಟರ್ ಕೂಡ. ಅವರು ತಮ್ಮ ಜೀವನವನ್ನೇ ಬೇರೆ ಯಾವ್ಯಾವುದೋ ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ಜೀವನವನ್ನು ಯೋಗಕ್ಕಾಗಿ ಮತ್ತು ಸ್ವಾಮಿ ರಾಮ ಅವರಿಗಾಗಿ ಅಂತಲೇ ಮುಡಿಪಾಗಿಟ್ಟು 4 ವರ್ಷದಿಂದ ನಮ್ಮ ಆಶ್ರಮದಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ. ಋಷಿಕೇಶಲ್ಲಿ ಋಷಿಕುಲ್ ಯೋಗ ಸ್ಕೂಲ್ನಲ್ಲಿ ತಮ್ಮ ಕೋರ್ಸಸ್ಸನ್ನು ಮಾಡಿಕೊಂಡ್ರು. ಮತ್ತು ಎಸ್ ವ್ಯಾಸ ಕರ್ನಾಟಕ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಎಸ್ ವ್ಯಾಸ ಯೋಗ ಯೂನಿವರ್ಸಿಟಿ ಅಲ್ಲಿ BSc ಕೂಡ ಮಾಡಿಕೊಂಡು ಯೋಗದಲ್ಲಿ ತುಂಬ ಆಸಕ್ತಿ ಇರುವಂಥ ಸಾಧಕರು. ನನ್ನ ಎಡಗಡೆ ಇರೋರು ರಾಜ್ಕುಮಾರ್. ಅವರು ಪ್ರಾರಂಭದಿಂದನೂ ತಮ್ಮನ್ನು ಪುಸ್ತಕ ಪ್ರಪಂಚಕ್ಕೆ ಸಮರ್ಪಣೆ ಮಾಡಿಕೊಂಡವರು. ಮತ್ತು ಪುಸ್ತಕದ ಏನೇ ಆ್ಯಕ್ಟಿವಿಟೀಸ್ ಇರ್ಬೋದು, DV ಗುಂಡಪ್ಪನವರ ಕಾರ್ಯಕ್ಷೇತ್ರ ಇರ್ಬೋದು, ಇಂಥದ್ರ ಬಗ್ಗೆ ಅವರ ಪುಸ್ತಕದ ಲೋಕಾರ್ಪಣೆಗಳಿಗೆ ಇದಕ್ಕೆ ಎಲ್ಲ ಸೇವೆಯ ರೂಪದಲ್ಲಿ ಒಬ್ಬ ವಾಲಂಟಿಯರ್ ಆಗಿ ಕೆಲಸ ಮಾಡಿದವರು ಅವರು. ಋಣಾನುಬಂಧ ನನ್ನಿಂದಾಗಿ ತಂತ್ರದ ದಾರಿಗೆ ಬಂದು ಸಿಕ್ಕಾಕೊಂಡ್ರು. ಆಮೇಲೆ ಮಂತ್ರದ ಉಪದೇಶವೂ ಆಗಿ ಮಾಡ್ತಾ ಇದ್ದಾರೆ. ಅವರು NGOನಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ಈಗ ಈ ಕೆಲಸವೇ, ಗುರುವಿನ ಕೆಲಸವೇ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಅದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ವಾಪಸ್ ಅದು ಬೇಡ ಅಂತ ಹೇಳಿ ನನ್ನ ಜೊತೆಯಲ್ಲೇ ಇವಾಗ ಇದ್ದು ನಮ್ಮ ಎಲ್ಲ ಆ್ಯಕ್ಟಿವಿಟೀಸನ್ನು ನೋಡ್ಕೊಳ್ತಾ ಇದ್ದಾರೆ. ಸ್ವಾಮಿರಾಮ ಅವರು ಯಾರದೇ ಕನಸಿನಲ್ಲಿ ಬರೋದು ತುಂಬ ಅಪರೂಪ, ಅಷ್ಟು ಕಷ್ಟ. ಅವ್ರ ಕನಸಿನಲ್ಲಿ ಬರಬೇಕಂತ 20-25 ವರ್ಷದಿಂದ ಕಾಯ್ತಾ ಇರುವಂತಹ ಶ್ರದ್ಧಾಳುಗಳು ಇದ್ದಾರೆ. ಇತ್ತೀಚೆಗೆ ಇವರಿಗೆ ಕನಸಿನಲ್ಲಿ ಬಂದು ಅವರಿಗೆ ತುಂಬ ಒಂದು ಇಮೋಷನಲ್ ಮೊಮೆಂಟ್ ಅದು ಬಂದು ಇಷ್ಟೇ ಹೇಳಿದ್ದಾರೆ, ಡೋಂಟ್ ಗೋ ಎನಿವೇರ್, ಡೋಂಟ್ ಗೋ ಎನಿವೇರ್. ಮಾರನೇ ದಿವಸ ನನಗೆ ಮೆಸೇಜ್ ಕಳಿಸಿರಮ್ಮ ಈ ಥರ ಹೇಳ್ತಿದ್ದಾರೆ, ಏನಿದ್ರ ಅರ್ಥ ಅಂತ. ಅವ್ರು ಹೇಳ್ತಾ ಇರೋದು, ನಾನಿದ್ದೀನಿ, ನನ್ನ ಜೊತೆಯಲ್ಲೇ ಇರು, ಯು ಆರ್ ಆಲ್ವೇಸ್ ಟೇಕನ್ ಕೇರ್ ಆಫ್, ಯುವರ್ ಲೈಫ್ ಈಸ್ ಮೇಡ್, ಯುವರ್ ಲೈಫ್ ಈಸ್ ಮೇಡ್ ಗುರುವನುಗ್ರಹ ಅನ್ನುವ ಒಂದು ದೊಡ್ಡ ಅನುಗ್ರಹವನ್ನು ಅವರಿಗೆ ಕೊಟ್ಟಿದ್ದಾರೆ ಗುರು. ನನಗೆ ಅದು ತುಂಬ ಆತ್ಮೀಯವಾದ ಅಪ್ಯಾಯಮಾನವಾದಂಥ ವಿಷಯ. ನಾನು ಯೋಚನೆ ಮಾಡ್ತಾಯಿದ್ದೆ, ಏನು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ರಾಜ್ಕುಮಾರ್ ಅಂತ ಹೇಳಿ ಗುರುಗಳು ದಾರಿ ತೋರಿಸ್ಬಿಟ್ರು. ಸೊ ನೈಸ್. ಆಯಿತು, ಥ್ಯಾಂಕ್ ಯು ಸೋ ಮಚ್.